ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಮತ್ತು ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದರ ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಐ ಸಿ ಎಸ್ ಪಾಡ್ಕಾಸ್ಟ್ಗೆ ಬಂದಂಥ ಅಭಿಷೇಕ್ ಸರ್ ಅವರಿಗೆ ಐ ಸಿ ಎಸ್ ಪಾಡ್ಕಾಸ್ಟ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಭಿಷೇಕ್ ಅಂತ. ತುಂಬ ತುಂಬ ಥ್ಯಾಂಕ್ಸ್ ಐ ಸಿ ಎಸ್ ಪಾಡ್ಕಾಸ್ಟ್ ಅವರಿಗೆ. ಇವಾಗ ಬೀದರ್ ಜನರಿಗೆ ಎಲ್ಲರಿಗೆ ಒಂದು ಮಾಹಿತಿ ಕೊಡಬೇಕು, ಒಂದು ಇನ್ಫಾರ್ಮೇಷನ್ ಕೊಡಬೇಕಂತ ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಸೊ ನಾವೆಲ್ಲರೂ ಒಂದು ಸಲ ಸ್ಟಾಕ್ ಮಾರ್ಕೆಟ್ ಏನು ಅಂತ, ಯಾವ ಥರ ಇನಿಷಿಯೇಟ್ ಮಾಡಬೇಕು, ನಾವು ಎಲ್ಲಿ ಎಂಟ್ರಿ ಎಕ್ಸಿಟ್ಸ್ ಹಾಕಬೇಕು, ಇದೊಂದು ಸ್ವಲ್ಪ ಡೀಟೇಲಲ್ಲಿ ನಾವು ತಿಳ್ಕೊಳ್ಳೋಣ. ಸರ್, ಇದು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಮತ್ತು ಅದು ಅರ್ಥವ್ಯವಸ್ಥೆಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಏನಾದರೂ ಹೇಳ್ಬೋದಾ ಸರ್ ನೀವು? ಸೊ ನಾವು ಫಸ್ಟ್ ಈಗ ಸ್ಟಾಕ್ ಮಾರ್ಕೆಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ, ರೈಟ್? ಸೊ ನನಗೊಂದು ಸ್ಟೋರಿ ಎಲ್ಲೋ ಕೇಳಿದೆ ನಾನು. ನಮ್ಮ ಡ್ಯಾಡಿ ಹೇಳಿದರು ಸ್ಟಾಕ್ ಮಾರ್ಕೆಟ್ ಹೆಂಗೆ ಕೆಲಸ ಆಗುತ್ತೆ ಅಂತ, ರೈಟ್? ಯಾವುದೋ ಒಂದು ಬಿಸ್ನೆಸ್ಸು, ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಂಡು ಹೋಗೋಣ ಆಗ ಫಸ್ಟು. ಓಕೆ, ಸೊ ನಾವೊಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಎಸ್ಟಾಬ್ಲಿಷ್ ಮಾಡಬೇಕಂತ ಒಂದು ಪ್ಲ್ಯಾನ್ ಅಂತ ಅಂದ್ಕೊಳ್ಳೋಣ. ಓಕೆ, ಸಪೋಸ್ ಒಂದು 100 ಕೋಟಿದು ಪ್ಲ್ಯಾಂಟ್ ಇದೆ ನಮ್ಮ ಪ್ರಾಜೆಕ್ಟ್. ಸೊ ನಾವೇನು ಮಾಡ್ತೀವಿ, ಫಸ್ಟ್ 100 ಕೋಟಿ ತರಬೇಕಂದ್ರೆ ಏನು ಫ್ರೆಂಡ್ಸ್ ರಿಲೇಟಿವ್ಸ್ ಆ ಥರ ಏನೋ ಮಾಡ್ಕೊಂಡಿಲ್ಲ, ನಮ್ಮ ದುಡ್ಡು ನಾವು ಹಾಕಿ ಇನ್ವೆಸ್ಟ್ ಮಾಡಿಬಿಡ್ತೀವಿ. ಹೌದು ಹೌದು. ಸೊ ಅದು ನಾವು ಕಾರ್ ಒಂದು ಸಲ ಮಾರ್ಕೆಟಲ್ಲಿ ಲಾಂಚ್ ಮಾಡಿಬಿಟ್ವಿ. ಈಗ ಅದರದ್ದು ರಿವ್ಯೂವ್ಸು, ಅದರದ್ದು ಏನು ರೆಸ್ಪಾನ್ಸ್ ಇದೆ ಕಸ್ಟಮರಿಂದ ಭಾಳ ಚೆನ್ನಾಗಿ ಬಂತು. ಹೌದು. ಸೊ ಅವಾಗ ಏನಾಗುತ್ತೆ, ಮಾರ್ಕೆಟಲ್ಲಿ ಡಿಮಾಂಡ್ ಸ್ಟಾರ್ಟ್ ಆಗುತ್ತೆ, ಬೇರೆ ಕಡೆಯಿಂದನೂ ನಮಗೆ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವಿಲ್ಲಿ ತಿಂಗಳಲ್ಲಿ 1000 ಏನೋ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮ್ಗೆ ಆರ್ಡರ್ಸ್ ಬರ್ತದೆ 10,000ಗೆ. ಸೊ ನಾವೇನು ಮಾಡ್ತೀವಿ, ಯಾವ ದೇಶ ಕಡೆ ಕೊನೆಯಿಂದ ನಮಗೆ ಆರ್ಡರ್ಸ್ ಬರ್ತದೆ, ನಾವು ಹೋಗಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು, ಮುಂದೆ ಒರೆಸ್ಬೇಕು ಅಂತ ಪ್ಲ್ಯಾನ್ ಮಾಡೋದು. ಹೌದು. ಸೊ ಅದಕ್ಕೀಗ ಒಂದು ಯೂನಿಟ್ಗೆ ನನಗೆ 100 ಕೋಟಿ ಬೇಕಾಯಿತು. ಈಗ 10 ಪ್ಲಾಂಟ್ ಹಾಕ್ಬೇಕಂದ್ರೆ ನನಗೆ 900 ಕೋಟಿ ಬೇಕು. ಹೌದು. ಇವಾಗ ಇನ್ವೆಸ್ಟ್ಮೆಂಟ್ ನಮ್ದು ಒಂದು ಹೊಸ ಟರ್ಮ್ ಬರುತ್ತೆ, IPO ಅಂತ, ಇನಿಷಿಯಲ್ ಪಬ್ಲಿಕ್ ಆಫರಿಂಗು. ಓಕೆ. ಈಗ ನಾನು ನನ್ನ ಹತ್ರ ದುಡ್ಡು, ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಮುಗೀತು, ನಾನು ಪಬ್ಲಿಕ್ ಹತ್ರ ಹೋಗ್ತೀನಿ ಕೇಳೋಕ್ಕೆ, ನಾನು ಇದು ಬಿಸ್ನೆಸ್ ಇದೆ, ಇದ್ರದ್ದು ರೆಸ್ಪಾನ್ಸ್ ಚೆನ್ನಾಗಿ ಬರ್ತದೆ, ಇವಾಗ ನಾವು ಇದು ಇನ್ವೆಸ್ಟ್ ಮಾಡ್ಕೊಂಡಿದ್ರೆ ಮುಂದೆ ಇದ್ರದ್ದು ಯಾವ ಥರ ಪ್ರೋಗ್ರೆಸ್ ಆಗುತ್ತೆ ಆ ಥರ ನೀವು ಪ್ರಾಫಿಟ್ ಗಳಿಸ್ಬೋದು ಅಂತ. ಓಕೆ. ಸಪೋಸ್ ಈಗ ನಾನು 10 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕ್ಬಿಟ್ಟೆ, ನಂದು ಅದರಲ್ಲಿರೋದು 100 ಕೋಟಿ, 900 ಕೋಟಿ ನಾನು ಇನಿಷಿಯಲ್ ಪಬ್ಲಿಕ್ ಆಫರಿಂಗಿಂದ ರೇಸ್ ಮಾಡಿದೆ. ಈಗ ನಾನೇನು ಮಾಡ್ತೀನಿ, ಇನಿಷಿಯಲ್ ಪಬ್ಲಿಕ್ ಆಫರಿಂಗಲ್ಲಿ ರೈಸ್ ಮಾಡಿದ ನಂತರ ಒಂದು ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್ ಅಂತ ನಾನು ಡ್ರಾಫ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಕಂಪ್ನಿ ಡೀಟೇಲ್ಸು, ವ್ಯಾಲ್ಯೂಯೇಷನು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು, ಅದರ ಅಸೆಟ್ಸು, ಅದೆಲ್ಲ ನಾನು ಶೋ ಮಾಡ್ತೀನಿ ಎಲ್ಲರಿಗೆ. ಸೊ ಆ್ಯಸ್ ಅನ್ ಇನ್ವೆಸ್ಟರ್, ಯಾರು ನಮ್ಮ ಹತ್ರ ಬಂದು ಇನಿಷಿಯಲ್ ಪಬ್ಲಿಕ್ ಆಫರಿಂಗಲ್ಲಿ IPO ಅಂತ ತಗೋತಾರೆ, ಅವರು ನಮಗೆ ಪಾರ್ಷಿಯಲ್ ಓನರ್ ಥರ ಅಂತ. ಸೊ ಏನೋ ಒಂದು ಡಿಸಿಷನ್ ತೊಗೋಬೇಕಂದ್ರೆ ಅವ್ರಿಗೆ ನಾವು ಇಂಟಿಮೇಟ್ ಮಾಡಬೇಕು, ಬಿಕಾಸ್ ಅವ್ರದ್ದು ಒಂದು ಇನ್ವೆಸ್ಟ್ಮೆಂಟ್ ಇದೆ, ರೈಟ್? ಬಲೆ ಅವ್ರದ್ದು ₹1 ಇರ್ಬೋದು ಅಥವಾ 10,000 ಇರ್ಬೋದು. ಸೊ ಇವಾಗ ನಾನು ಒಂದು ಸಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕ್ಬಿಟ್ಟು ಕಾರ್ಸ್ ಎಲ್ಲ ಲಾಂಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಮಾರ್ಕೆಟ್ ನಾನು ಸಪೋಸ್ ಲಿಸ್ಟ್ ಮಾಡಿದೆ ₹100 ಅನ್ಕೊಳ್ಳೋಣ. ಸೊ ನನ್ನ ಡಿಮಾಂಡ್ 10,000ರಿಂದ 1,00,000 ಹೋಯ್ತು. ಸೊ ಅವಾಗ ನಂದು ₹100 ಸ್ಟಾಕ್ ಏನಾಗುತ್ತೆ, ₹1,000 ಆಗುತ್ತೆ. ಹೌದು ಹೌದು. ಸೊ ಇದು ಡಿಮಾಂಡ್ ಕ್ರಿಯೇಟ್ ಆಗ್ತಾ ಇರೋ ಪ್ರಕಾರ ಮಾರ್ಕೆಟು ಮೂವ್ ಆಗುತ್ತೆ. ಓಕೆ. ಸಪೋಸ್ ಅದೇ ನಾನು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಟ್ಟು ನಾನು ಔಟ್ ಮಾಡಿದೆ, ಲಾಂಚ್ ಮಾಡಿದೆ, ಬಟ್ ಫ್ಯೂಚರ್ 2 ಇಯರ್ಸ್ 3 ಇಯರ್ಸ್ ಡೌನ್ ದ ಲೈನು ಅದಕ್ಕಿಂತ ಬೆಟರ್ ಟೆಕ್ನಾಲಜಿ ರಿಪ್ಲೇಸ್ ಮಾಡೋ ಥರ ಇದೆ. ಇವಾಗ ನೀವು ಕೇಳ್ತಾ ಇರ್ಬೋದು ಸೋಲಾರ್ ಅಂತ, ರೈಟ್? ಎಲೆಕ್ಟ್ರಿಕ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಮೇಲೆ ನಡೆಯೋದು. ಸೊ ಅದು ಬೀಟ್ ಮಾಡುತ್ತೆ ನೆಕ್ಸ್ಟ್ ಅಪ್ಕಮಿಂಗು ನಮ್ಮ ಮಾರ್ಕೆಟ್ಗೆ. ಸೊ ಅದರಲ್ಲಿ ಯಾರು ಪ್ರೋಗ್ರೆಸ್ ಮಾಡ್ತಾರೆ ಅವ್ರಿಗೆ ರಿಟರ್ನ್ಸ್ ಬರೋದು ಜಾಸ್ತಿ ಚಾನ್ಸಸ್ ಇದೆ. ಈಗ ಅವ್ರು ಒಳ್ಳೆ ರಿಟರ್ನ್ಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಏನು ಅಂದರೆ ನಮ್ಗೆ ಗೊತ್ತಾಯಿತು, ಅದ್ರದ್ದು ಈಗ ಏನು ಇಂಪಾರ್ಟೆನ್ಸ್ ಇದೆ ನಮ್ಮದು ಎಕನಾಮಿಕ್ ಗ್ರೋತಲ್ಲಿ, ರೈಟ್? ಸೊ ಈ ಟಾಪಿಕ್ ಮೇಲೆ ಮಾತಾಡ್ಬೇಕಂತಿದ್ರೆ, ನಾವು ಸಪೋಸ್ ಒಂದು ಬಿಸ್ನೆಸ್ ಐಡಿಯಾ ಏನೋ ಒಂದು ಬಂದಿದೆ ಹೊಸದಾಗಿ, ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿಕೊಂಡು ಅಥವಾ ನಾವು ಅದಕ್ಕೆ ಪ್ರೋಗ್ರೆಸ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ್ಯಸ್ ಎ ಕಾಮನ್ ಮ್ಯಾನ್. ಬಟ್ ಅದರಲ್ಲಿ ಎಂಪ್ಲಾಯ್ಮೆಂಟ್ ಸಿಗೋದು, ರೈಟ್? ಒಂದು ಕಂಪ್ನಿ ಬಂದಿದ್ರೆ, ಒಂದು ಅರ್ಥವ್ಯವಸ್ಥೆ, ನಾವು ಒಂದು ಕಂಟ್ರಿದು ಹೇಳಿದ್ರೆ ಎಕನಾಮಿಕ್ ಗ್ರೋತ್, ಸೊ ಪರ್ ಕ್ಯಾಪಿಟಲ್ ಇನ್ಕಮ್ ಗ್ರೋತ್ ಆಗಬೇಕು, ಎಂಪ್ಲಾಯ್ಮೆಂಟ್ ಸಿಗಬೇಕು. ಇದು ಒಂದು ದೊಡ್ಡ ಮೇಜರ್ ಫ್ಯಾಕ್ಟರ್. ಸೊ ಇದು ಒಂದು ಮೇಜರ್ ಫ್ಯಾಕ್ಟರ್. ಯಾವುದು ಕಂಟ್ರಿಗೆ ಡೆವಲಪ್ಡ್ ಆಗಬೇಕು ಅಂತ ನಾವು ಲೆಕ್ಕ ಹಾಕೊಂಡಿದ್ದೀವಿ, ಅದು ಬರಬೇಕು ಅಂತಂದಿದ್ರೆ ಎಲ್ಲರೂ ಎಂಪ್ಲಾಯ್ಡ್ ಆಗಿರಬೇಕು, ಲಿಟ್ರಸಿ ರೇಟು ಚೆನ್ನಾಗಿ ಬರಬೇಕು. ಸೊ ಇದು ಮೇನ್ ರೀಸನ್. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸ್ಟಾಕ್ ಬರ್ತದೆ, ಅದಕ್ಕೆ ನಾವು ಪುಷ್ ಮಾಡಬೇಕು ಅಥವಾ ನಾವು ಅದಕ್ಕಲ್ಲಿ ಇನ್ವೆಸ್ಟೆಡ್ ಆಗಿರಬೇಕು. ಅದ್ರ ಸ್ವಲ್ಪ ಫಂಡಮೆಂಟಲ್ಸ್ ಏನು ನಾವು ಅಂತೀವಿ, ಟೆಕ್ನಿಕಲ್ಸ್ ಅಂತೀವಿ. ಸೊ ಎಲ್ಲ ಟರ್ಮ್ಸ್ ಮುಂದೆ ನಾವು ಡಿಸ್ಕಸ್ ಹೆಂಗೂ ಮಾಡ್ತಾ ಇದ್ವಿ, ರೈಟ್? ಸೊ ಅದರಲ್ಲಿ ನಾವು ಏನೇನು ನೋಡ್ತೀವಿ, ಸೊ ಅದು ಇಂಪಾರ್ಟೆನ್ಸ್ ಅರ್ಥ ಮಾಡಿಕೊಂಡು ನಾವು ಕರೆಕ್ಟಾಗಿ ಸ್ಟಾಕ್ ಸೆಲೆಕ್ಟ್ ಮಾಡಿ ಲಾಂಗ್ ಟರ್ಮಲ್ಲಿ ನೋಡಬೇಕು. ಆ್ಯಸ್ ಎನ್ ಎಕನಾಮಿಕ್ ಗ್ರೋತು ಯಾವುದೋ ಒಂದು ಕಂಪ್ನಿ ಬರ್ತಾ ಇದ್ದಿದ್ರೆ ಅದು ಒಂದು ಸ್ಮಾಲ್ ಆಗಲಿ, ಅದೊಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಎಕನಾಮಿಕ್ ಗ್ರೋತ್ಗೆ. ಅದು ನಮ್ಮದು ಬೇಸಿಕ್ ರೀಸನ್. ಸೊ ವಿ ಶುಡ್ ಸಪೋರ್ಟ್ ಫಾರ್ ಯಾವುದೋ ಒಂದು ಕಂಪ್ನಿ ಬರ್ತಾ ಇರೋ ಟೈಮಲ್ಲಿ ನಾವು ಸಪೋರ್ಟ್ ಮಾಡಬೇಕು. ಯಾವುದೋ ಒಂದು IPO ಬರ್ತಾ ಇರೋದು ನಾವು ಫಂಡಮೆಂಟಲ್ಸ್ ನೋಡಿಕೊಂಡು, ಸ್ವಲ್ಪ ಅದರದ್ದು ಅರ್ಥವ್ಯವಸ್ಥೆ ನೋಡಿಕೊಂಡು ಕಂಪ್ನಿದು, ಅದ್ರ ಸ್ವಲ್ಪ ಹಿಸ್ಟ್ರಿ ಡೇಟಾ, ಅದ್ರದ್ದೇನು ಬ್ಯಾಕ್ ಡೇಟೆಡ್ ಯಾವ ಥರ ಪರ್ಫಾರ್ಮ್ ಮಾಡಿದೆ, ಇಯರ್ ಆನ್ ಇಯರ್ ಬೇಸಿಸ್ ಅವ್ರದ್ದೇನು ಗ್ರೋತ್ ಆಗ್ತಾ ಇದೆನಾ, ಡಿಗ್ರೋ ಆಗ್ತಾ ಇದೆನಾ,
ಅಥವಾ ಅವ್ರದ್ದು ಲೋನ್ ಅವ್ರೇನು ಡೆಬ್ಟ್ಸ್ ಇನ್ಕ್ರೀಸ್ ಆಗ್ತದೆ ಡಿಕ್ರೀಸ್ ಆಗ್ತದೆ. ಸೊ ಸ್ಮಾಲ್ ಪ್ಯಾರಾಮೀಟರ್ಸ್ ಇರುತ್ತೆ, ಅವಷ್ಟು ನೋಡ್ಕೊಂಡು ನಾವು ಡಿಸೈಡ್ ಮಾಡಿಕೊಂಡು ಸ್ಟೇ ಇನ್ವೆಸ್ಟೆಡ್ ಇರ್ಬೋದು. ಓಕೆ. ಸೊ ಸರ್, ಇದು ಸ್ಟಾಕ್ ಮಾರ್ಕೆಟ್ ಯಾರು ಬೇಕಾದರೂ ಮಾಡ್ಬೋದಾ? ಇವತ್ತಿನ ಲೆಕ್ಕಲ್ಲಿ ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟ್ ಯಾರು ಮಾಡ್ಬೋದು ಸರ್. ಓಕೆ. ಎಲ್ಲಕ್ಕ ಈಸಿ ಏನಾಗಿದೆ ಗೊತ್ತಿಂದಂದ್ರೆ ಟೆಕ್ನಾಲಜಿ ನಮ್ದು. Okay. ಇಂಟರ್ನೆಟ್ ಏನು ಬೂಮ್ ಬಂದಿದೆ ನಾವು 2005-6 ಎಲ್ಲ, ಅಥವಾ ಜಿಯೋದೊಂದೇನು ಫ್ರೀ ಬಂದ್ಮೇಲೆ ಬೂಮ್ ಆಗಿದ್ದೆ ಅವಾಗ ಇಂಟರ್ನೆಟ್ದು. ಸೊ ಲೈಕ್ ಲಾಸ್ಟ್ 7-8 ಇಯರ್ಸ್ 9 ಇಯರ್ಸ್ ಬ್ಯಾಕ್ ಅನ್ಕೊಳ್ಳೋಣ, 16-17 ಸೊ ಇವಾಗ ಅಕೌಂಟ್ ಓಪನಿಂಗ್ ನಾವು ಅಂತೀವಿ ಭಾಳ ಸಿಂಪಲ್. ಹೌದು. ನೀವು ಜಸ್ಟ್ ಒಂದು KYC ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡು ಎಲ್ಲ ಲಿಂಕ್ ಇದೆ, ಡಾಕ್ಯುಮೆಂಟ್ಸ್ ಆಟೋಮೆಟಿಕ್ ಫೆಚ್ ಆಗುತ್ತೆ. ಓಕೆ. ಎಷ್ಟು ಸುಲಭ ಆಗಿದೆ ಅಕೌಂಟ್ ಓಪನಿಂಗು. ಹೌದು. ಅಂದ್ರೆ ಜಸ್ಟ್ ಕ್ಲಿಕ್ಸ್ ಅಲ್ಲಿ ಒನ್ ಡೇ ಅಲ್ಲಿ ನಿಮಗೆ ಅಕೌಂಟ್ ಓಪನ್ ಆಯ್ತು. ಓಕೆ. ಇವಾಗ ಏನು ಅಕೌಂಟ್ ಓಪನ್ ಆದ್ರೆ ನೀವು ವಾಲೆಟ್ ತರ ಆಡ್ ಮಾಡ್ಬೋದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ದುಡ್ಡು. ಅವ್ರ 3-in-1 ಅಕೌಂಟ್ ಅಂತೂ ಕೊಡ್ತಾರೆ ಬ್ಯಾಂಕ್ಸ್ ಅವರು. ಸೊ ನಿಮ್ ಬ್ಯಾಂಕ್ ಅಲ್ಲಿ ಇದ್ರು ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಅವ್ರ ಅಥವಾ ಆನ್ಲೈನ್ ಡಿಸ್ಕೌಂಟ್ ಬ್ರೋಕರ್ ಅಂತ ಬರ್ತಾರೆ, ಅವರು ಏನ್ ಮಾಡ್ಬೋದು, ಅವ್ರ ವಾಲೆಟ್ಗೆ ನಾವು ಪೂಲ್ ಅಕೌಂಟ್ಗೆ ಅಂತ ಆಡ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಲೈಕ್ ನಾವು ಫೋನ್ ಪೇ, ಇವು ಪೇಟಿಎಂ ವಾಲೆಟ್ಸ್ ಏನಿದೆ, UPI ಆ ತರ ವಾಲೆಟ್ಸ್ ಅಲ್ಲಿ ಆಡ್ ಮಾಡಿರ್ತೀವಿ. ಓಕೆ. ಈಗ ಅದು ಏನು ನಾನು ಅಮೌಂಟ್ ಆಡ್ ಮಾಡಿದ್ದೀನಿ, ಅದ್ರದ್ದು ನಾನು ಅಮೌಂಟ್ ಅಲ್ಲಿ ಏನ್ ಬೇಕಾದ್ರೂ ಶೇರು ಬೈ ಅಥವಾ ಸೆಲ್ಲು ಮಾಡ್ಬೋದು. ಓಕೆ. ಈಗ ಇಷ್ಟು ಸುಲಭವಾಗಿ ಟ್ರೇಡಿಂಗ್ ಆಗಿದೆ. ಬಟ್ ಟ್ರೇಡಿಂಗ್ ಮಾಡೋದು, ಅಕೌಂಟ್ ಓಪನ್ ಮಾಡೋದು ಎಷ್ಟು ಈಸಿ ಇದೆ, ಅಷ್ಟು ಟ್ರೇಡಿಂಗ್ ಇನ್ವೆಸ್ಟ್ ಮಾಡಿ ರಿಟರ್ನ್ ಕನ್ಸಿಸ್ಟೆಂಟ್ ತೆಗೆದು ಓಕೆ. ಅಷ್ಟು ಸುಲಭವಾಗಿಲ್ಲ. ಹೌದು ಸರ್, ಇದು ನಾವು ನಾರ್ಮಲ್ ಆಗಿ ಬ್ಯಾಂಕಲ್ಲಿ ತೆಗಿತೀವಲ್ಲ ಸೇವಿಂಗ್ ಅಕೌಂಟ್, ಅದೇ ಅಕೌಂಟಲ್ಲಿ ನಾವು ಟ್ರೇಡಿಂಗ್ ಮಾಡ್ಬೋದಾ? ಏನು ಅದಕ್ಕೆ ಏನಾದರೂ ಸಪ್ರೇಟ್ ಆಗಿ ಅಕೌಂಟ್, ಡಿಮ್ಯಾಟ್ ಅಕೌಂಟ್ ಅಂತ ಏನಾದರೂ ಏನು ಇರುತ್ತಾ ಸರ್? ಹೌದು ಸರ್, ಹೌದು. ಇವಾಗ ನಮ್ಮ ಹತ್ರ ಇರೋದು 3 ತರ ಅಕೌಂಟ್. ಒಂದು ನಾವು ಟ್ರೇಡಿಂಗ್ ಅಕೌಂಟ್ ಅಂತೀವಿ, ಒಂದು ಡಿಮ್ಯಾಟ್ ಅಕೌಂಟ್ ಅಂತೀವಿ, ಒಂದು ಸೇವಿಂಗ್ಸ್ ಅಕೌಂಟ್ ಅಂತ ಹೇಳ್ಬೋದು. ಇದಕ್ಕೆ ನಾವು 3-in-1 ಅಕೌಂಟ್ ಅಂತ ಹೇಳ್ತೀವಿ. ಓಕೆ. ಇದೆಲ್ಲ ಬ್ಯಾಂಕ್ಸ್ ಪ್ರೊವೈಡ್ ಮಾಡ್ತಾರೆ. ಬಟ್ ಡಿಸ್ಕೌಂಟ್ ಬ್ರೋಕರ್ಸ್ ಯಾರ ಹತ್ರ ಬ್ಯಾಂಕಿಂಗ್ ಏನಿಲ್ಲ, ಅವ್ರು ಏನ್ ಮಾಡ್ತಾರೆ, ಅವ್ರ ಸ್ವಂತಾಗಿ ಅವ್ರ ಪೂಲ್ ಅಕೌಂಟ್ ಅಂತ ಓಪನ್ ಮಾಡಿ, ಸೊ ಅದ್ರಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಕಂಪಲ್ಸರಿ ನೀವು ಶೇರ್ ಟ್ರೇಡಿಂಗ್ ಇವತ್ತು ಮಾಡ್ಬೇಕಂದಿದ್ರೆ ಡಿಮ್ಯಾಟ್ ಅಕೌಂಟ್ 100% ಬೇಕಲ್ಲ ಸರ್? ಕಂಪಲ್ಸರಿ. ಸರ್, ನೀವು ಎಷ್ಟು ವರ್ಷದಿಂದ ಈ ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ರಿ? ಓಕೆ, ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಕರಿಯರ್ 2016 ಅಲ್ಲಿ ನಾನು ಕಲ್ತಿದ್ದು. ಅದಾದ್ಮೇಲೆ ನಾನು 3 ಇಯರ್ಸ್ ಕಂಟಿನ್ಯೂ ಮಾರ್ಕೆಟಲ್ಲಿ ನೋಡ್ತಾ ಇದ್ದೆ. ಬಟ್ ಪ್ಯಾಂಡಮಿಕ್ ಆದ್ಮೇಲಿಂದ ಸ್ವಲ್ಪ ನನಗೆ ಗ್ಯಾಪ್ ಆಯ್ತು, ನಾನು ಜಾಬ್ ಸ್ವಿಚ್ ಮಾಡಿದೆ. ಸೊ ನಾನು ಏರಿಯಾ ಮ್ಯಾನೇಜರ್ ಆಗಿ ಸ್ವಿಚ್ ಮಾಡ್ಕೊಂಡು ನಂದು ಕರಿಯರ್ಗೆ. ಸೊ ಅದಾದ ನಂತರ ಇವಾಗ ನಾನು ಡಿಸೈಡ್ ಮಾಡಿದೆ, ಬಿಕಾಸ್ ನನಗೆ ಸೇಲ್ಸ್ ಅದೇನು ಮಾಡ್ತಾ ಇದ್ದೆ ಅದು ನನ್ನ ಕೋರ್ ಆಫ್ ಇಂಟ್ರೆಸ್ಟ್ ಕಾಣಲಿಲ್ಲ, ನನ್ನ ಪ್ಯಾಷನ್ ಕಾಣಲಿಲ್ಲ. ಸೊ ನಾನು ಇದೇ ಫೀಲ್ಡ್ ಅಲ್ಲಿ ಕರೆಕ್ಟ್ ಇದ್ದೀನಿ ಅಂತ ನಾನು ಈ ಫೀಲ್ಡ್ ಅಲ್ಲಿ ವಾಪಸ್ ಬಂದಾಯ್ತು. ಈ 3 ವರ್ಷ ಆಯ್ತು ಮತ್ತೆ ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ. ನನಗೆ ಓವರ್ ಆಲ್ 6 to 7 ಇಯರ್ಸ್ ಆಯ್ತು. ಎಕ್ಸ್ಪೀರಿಯನ್ಸ್ ಆಗಿದೆ, ವಾಚ್ ಮಾಡ್ತಾ ಇರೋದು. ಬಟ್ ಓವರ್ ಆಲ್ ನನಗೆ 9 ಇಯರ್ಸ್ ಆಯ್ತು ನಾನು ಮಾರ್ಕೆಟ್ ನೋಡ್ತಾ ಇರೋದು. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರ್ಬೇಕಂತ ನಿಮ್ಗೆ ಮೊದ್ಲಿಂದಾನು ಇಂಟ್ರೆಸ್ಟ್ ಇತ್ತಾ, ಏನು ಯಾರಾದ್ರೂ ಸಜೆಸ್ಟ್ ಮಾಡಿದ್ರಾ ಸರ್? ಸ್ಟಾಕ್ ಮಾರ್ಕೆಟಿಗೆ ಹೋಗಿ ಒಳ್ಳೇದಿರುತ್ತೆ ಅಂತ ಏನಾದ್ರು ಯಾರಾದ್ರೂ ಸಜೆಸ್ಟ್ ಮಾಡಿದ್ರಾ? ಡೆಫಿನೆಟ್ಲಿ ಸರ್. ಇವಾಗ ನಮ್ಗೆ ಒಂದು ಹೊಸ ವರ್ಡ್, ಒಂದು ಹೊಸ ಸುದ್ದಿ, ಮನೆಯಲ್ಲಿ ಫಸ್ಟ್ ಎಜುಕೇಶನ್ ಅಂತಾನೆ ಹೇಳೋದು ಎಲ್ಲರೂ. 10th ಓದ್ಕೊಳ್ಳಿ, 12th ಓದ್ಕೊಳ್ಳಿ, ಇಂಜಿನಿಯರಿಂಗು MBBS ಮಾಡಿ ಅಂತ. ಅದು ಇಂಜಿನಿಯರಿಂಗು ಏನು ನಾವು 12th ಅಲ್ಲಿ ಏನು ಓದ್ತಾ ಇರ್ತೀವಿ, ಒಬ್ಬರೊಬ್ಬರಿಂದ ನಾಲೆಜ್ ಇಂದ, ಫ್ರೆಂಡ್ಸ್ ಇಂದ, ಕಲೀಗ್ಸ್ ಇಂದ ಗೊತ್ತಾಗುತ್ತೆ ಇದು ತರನೂ ಒಂದು ಫೀಲ್ಡ್ ಇದೆ, ಇದನ್ನು ಒಂದು ಮಾರ್ಕೆಟ್ ಇದೆ, ಇದ್ರಲ್ಲಿ ದುಡ್ಡು ಮಾಡೋದು ಸಂಭಾವನೆ ಇದೆ. ಸೊ ನಾವೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕೇಳಿದೀವಿ, ರೈಟ್? ಅದು ಒಂಥರ ಚೈನ್ ಸಿಸ್ಟಮ್ ಅಂತ ಹೇಳ್ಬೋದು ನಾವು. ಸೊ ಅದರಲ್ಲಿ ನಾವು ಮಾರ್ಕೆಟಿಂಗ್ ಅಂದ್ರೆ ಏನಿದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬೇಸಿಕಲಿ ಆಡ್ ಮಾಡಲ್ಲ, ಆಡ್ ದುಡ್ಡು ಏನಿದೆ ನಾವು ಮಾಡೋದು ಮಾರ್ಕೆಟ್ಗೆ ನಮಗೆ ಕೊಡ್ತಾ ಇರೋದು. ಇದು ಆದ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಂತಾನು ಪರಿಚಯ ಆಯ್ತು. ಸೊ ಸ್ವಲ್ಪ ಅರ್ಥ ಮಾಡ್ಕೊಂಡ್ಮೇಲೆ, ಇಂಟ್ರೆಸ್ಟ್ ಮಾಡ್ಕೊಂಡ್ಮೇಲೆ, ಎಸ್ ಇನಿಷಿಯಲಿ ವಿತೌಟ್ ಲಾಸಸ್ ಲರ್ನಿಂಗ್ ಆಗಲ್ಲ ಅಂತ. ಇನಿಷಿಯಲಿ ಎಲ್ಲವರಿಗೆ ಲಾಸಸ್ ಆಗುತ್ತೆ. ಅದು ಒಂಥರ ಲರ್ನಿಂಗ್ ತರ ತಗೊಂಡಿದ್ರೆ ಒಳ್ಳೇದು ನಾವು. ಬಟ್ ಅದು ಲರ್ನಿಂಗ್ ಅಲ್ಲ, ಇದು ನಮ್ದು ಸಟ್ಟಾಬಾಜಿ ಅಂತ ಹೇಳ್ಕೊಂಡಿದ್ರೆ ಅದು ಅವ್ರಿಗೆ ಸಟ್ಟಾಬಾಜಿನೇ ಇರುತ್ತೆ. ಸೊ ನಮ್ದು ಇಲ್ಲಿ ಮೇಜರ್ ಬರೋದೇ ರಿಸ್ಕ್ ಅಂಡ್ ರಿವಾರ್ಡ್ ರೇಷಿಯೋ, ಅದು ನಾವು ಮುಂದೆ ಮಾತಾಡೋದು. ಸರ್, ಇದು ಮತ್ತೆ ಜನರೇನಂತಾರೆ ಸ್ಟಾಕ್ ಮಾರ್ಕೆಟ್ ಮತ್ತೆ ಬೆಟ್ಟಿಂಗ್ ಎರಡು ಸೇಮ್ ಅಂತ ಹೇಳ್ತಾರಲ್ಲ ಸರ್? ಕರೆಕ್ಟ್. ಅಂತವ್ರಿಗೆ ನೀವೇನು ಹೇಳ್ಬೇಕಂತ ಇಷ್ಟಪಡ್ತೀರಿ? ರೈಟ್. ಇದಕ್ಕೆ ನಾನು ಆಕ್ಚುಲಿ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಇಸ್ ಇಟ್ ಇಂಪಾರ್ಟೆಂಟ್ ಟು ಹ್ಯಾವ್ ನಾಲೆಜ್ ಬೇಕಾ ಅಂತ. ಈಗ ಸಟ್ಟಾಬಾಜಿಯಲ್ಲಿ ಏನು ನಾಲೆಜ್ ಬೇಕಾ ನಮ್ಗೆ? ನಾಲೆಜ್ ಇಲ್ಲ. ಬಟ್ ನಮ್ಗೆ ಗೊತ್ತಿರೋದೇನು, ಅದಕ್ಕೆ 3 ಪತ್ತಿ ಕಾರ್ಡ್ ಅಲ್ಲಿ ಏನೋ ಒಂದು ಡಿಫ್ರೆಂಟ್ ನಂಬರ್ಸ್, ಒಂದು ಸೀಕ್ವೆನ್ಸ್ ಬಂದಿದ್ರೆ ನಮ್ಗೆ ಗೆದಿಯೋದು ಚಾನ್ಸಸ್ ಇದೆ. ಬಟ್ ಅದು ಬರುತ್ತಾ ಬರಲ್ಲ, ಅದು ನಮ್ಮ ಕೈಯಲ್ಲಿಲ್ಲ, ರೈಟ್? ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟರ್ಮ್ಸ್ ಇದೆ ಎಷ್ಟೊಂದು, CMP ಅಂತ, TL ಅಂತ, ಸ್ಟಾಪ್ ಲಾಸ್ ಅಂತ, ಟಾರ್ಗೆಟ್ ಅಂತ, ರೈಟ್? TGT, ಎಟ್ ದ ಮನಿ, ITM, OTM, ATM, ಇವೆಲ್ಲ ಆಪ್ಷನ್ ಗ್ರೀಕ್ಸ್ ಆಯ್ತು, ಡೆಲ್ಟಾ, ಗಾಮಾ, ಬೀಟಾ, ಇದ್ರದೆಲ್ಲ ವ್ಯಾಲ್ಯೂಸ್ ಇದೆ. ಸೊ ಇದು ಒಂದು ಕಾನ್ಸೆಪ್ಟ್ಸ್ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಲಾಟ್ ಸೈಜ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಅಂದ್ರೆ ಏನು, ಎಕ್ಸ್ಪೈರಿ ಅಂದ್ರೆ ಏನು. ಸೊ ಈ ಟರ್ಮ್ಸ್ ಅರ್ಥ ಮಾಡ್ಕೊಂಡಿದ್ದು ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಮಾರ್ಕೆಟ್ ಈ ಮೂಮೆಂಟ್ ಅಲ್ಲಿ ನಾವು ಎಕ್ಸಿಟ್ ಮಾಡಬೇಕು. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕೂಡಬಾರ್ದು. ಈಗ ನಾವು ಎಲ್ಲಿ ಸಟ್ಟಾಬಾಜಿ ಆಡ್ತೀವಿ, ನಾವು ಕಾರ್ಡ್ಸ್ ಏನು ನಮಗೆ ಬೀಳುತ್ತೆ
ಅದು ನಾವು ಕಣ್ಣು ಮುಚ್ಚಿದೆ ಇರುತ್ತೆ, ನಮಗೆ Blind ಗೊತ್ತಿಲ್ಲ game ಯಾವ್ದು ಅಂತಾರೆ ಬೀಳ್ತಾ ಇದೆ ಯಾವುದಿಲ್ಲ ಅಂತ ಹೌದು ಗೊತ್ತಿಲ್ಲ. ಬ್ಲೈಂಡ್ ಗೇಮ್ ಅದೇ. ಎಸ್, ಸೊ ನಾನು ಓಪನ್ ಮಾಡಿ ನೋಡ್ಮೇಲೆ ಗೊತ್ತಾಗುತ್ತೆ. ಹೌದು. ಬಟ್ ಇಲ್ಲಿ ನಾನು ನಾಲೆಜ್ ತಗೊಂಡ್ಮೇಲೆ ಹ್ಮ್. ಮಾರ್ಕೆಟ್ ಅಲ್ಲಿ ಯಾವ ಕಡೆ ಮೂವ್ಮೆಂಟ್ ಆಗ್ತಾ ಇರೋದಂತ ಕಣ್ಣಿಂದ ಕಾಣುತ್ತೆ. ಹೌದು ಹೌದು ಈಗ ನನಗೆ ರಿವರ್ಸ್ ಹೋಗ್ತಾ ಇರೋದಂತ ಗೊತ್ತಿದ್ರು ಮಾರ್ಕೆಟು, ನಾನು ಎಕ್ಸ್ಪೆಕ್ಟೆಡ್ ನನ್ನ ಪ್ರಕಾರ ಬರುತ್ತಂತ ಕುಂತಿದ್ರೆ ಅದೇ ಎಲ್ಲಕ್ಕ ದೊಡ್ಡ ಮೂರ್ಖತನ. ಹೌದು. ನಮ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೇಸಿಕ್ ಡಿಸಿಷನ್ ನಾವು ಮಾಡಲ್ಲ, ಇದೇ ಎಲ್ಲಕ್ಕ ದೊಡ್ಡ ಮಿಸ್ಟೇಕ್. ಓಕೆ. ನೀವು ಫಸ್ಟ್ ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇನ್ವೆಸ್ಟ್ಮೆಂಟ್ ಏನಿತ್ತು ಸರ್ ನಿಮ್ದು? ಎಷ್ಟಿಂದ ಸ್ಟಾರ್ಟ್ ಮಾಡಿದ್ರಿ? ಓಕೆ ಓಕೆ, ನಾನು ಸ್ಟಾರ್ಟಿಂಗ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 20,000 ಇಂದ ನಾನು ಸ್ಟಾರ್ಟ್ ಮಾಡಿದೆ. ಓಕೆ. ಓಕೆ, ಸೊ ಅಲ್ಲಿಂದ ಅದು ಭಾಳ ಈಸಿಲಿ ಝೀರೋ ಆಯಿತು. ಓಕೆ, ಸೊ ಬಿಕಾಸ್ ಮಾರ್ಕೆಟಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆನ್ ರಿಟರ್ನ್ ಅಂತ ನಾವು ಕೆಲಸ ಮಾಡೋದು, ರೈಟ್? ನಾವು ಇನ್ವೆಸ್ಟ್ಮೆಂಟ್ ಆನ್ ರಿಟರ್ನ್ ಈಗ 20,000 ಮೇಲೆ ನಾನು ಎಷ್ಟು % ಮಾಡಿದ್ರೆ ಒಳ್ಳೇದು ಮಂತ್ ಆನ್ ಮಂತ್? ನಾನು ಹೇಳೋ ಪ್ರಕಾರ ನಾನು ಮಂತ್ ಆನ್ ಮಂತ್ 3% or 4% ರಿಟರ್ನ್ ತೆಗೆದಿದ್ರು ನಾನು ಇಯರ್ಲಿ 30 to 40% ರಿಟರ್ನ್ ತೆಗೆದೋತಾರ. ಹೌದು ಹೌದು ರೈಟ್, ಆ್ಯಂಡ್ ದಟ್ ಈಸ್ ಗ್ರೇಟ್ ರಿಟರ್ನ್. ಅದು ಆ್ಯಕ್ಚುಲಿ ಭಾಳ ದೊಡ್ಡ ರಿಟರ್ನ್. ಹೌದು, ಬಟ್ ಕನ್ಸಿಸ್ಟೆಂಟ್ ಆಗಿ ಬರುತ್ತಾ? ಬಿಕಾಸ್ ಇವತ್ತು ಒಂದು ದಿನ ಪ್ರಾಫಿಟ್ ಇದ್ರೆ ನೆಕ್ಸ್ಟ್ ಡೇ ಲಾಸ್ ಇರ್ಬೋದು. ಹೌದು ಮಂತ್ ಎಂಡ್ಗೆ ನನಗೆ ಓವರ್ ಆಲ್ 3-4% ಗೇನ್ ಇಟ್ಕೊಂಡು ಹೋಗೋದು ಎಲ್ಲಕ್ಕ ಮುಖ್ಯ ಇರೋದು. ಹೌದು. ಬಟ್ ನಾವು ಆ ಥರ ಮಾಡಲ್ಲ. ಇಲ್ಲಿ 20,000 ಏನು ಆಟ ಆಡ್ತೀವಿ ನಾವು, ಆಪ್ಷನ್ಸ್ ಅಂತ ಬರುತ್ತೆ, ಆಪ್ಷನ್ ಟ್ರೇಡಿಂಗ್. ಎಸ್. ಸೊ ಅದರಲ್ಲಿ 20ಕ್ಕೆ 40 ಆಗೋದು ನೋಡ್ತೀವಿ, 40ಗೆ 4 ಲಕ್ಷ ಆಗೋದು ನೋಡ್ತೀವಿ. ಹೌದು. ಸೊ ಅದು ಒಂದ್ಸಲ ಆಟ ಹತ್ಬಿಟ್ಟಿದ್ರೆ ಕಂಟ್ರೋಲ್ ಆಗಲ್ಲ ನಮ್ಮ ಇಮೋಷನ್ಗೆ, ಬಿಕಾಸ್ ನಾವು ಒಂದು ಹ್ಯೂಮನ್ ಬೀಯಿಂಗ್ಸ್, ರೈಟ್? ಸೊ ಯಾರು ಒಂದು ದುಡ್ಡು ಮ್ಯಾಟ್ರಲ್ಲಿ ಬಂದಿದಾಗ ಇಮೋಷನ್ಸ್ ಕಂಟ್ರೋಲ್ ಆಗಲ್ಲ. ಹೌದು ಸರ್. ಸೊ ಬರೋ ಟೈಮಲ್ಲಿ ನೋಡ್ಕೊಂಡು ಇಷ್ಟು ಬಂದಿದ್ರೆ ತೆಗೆದ್ಬಿಡೋದು ಅಂತ ತೆಗೆದ್ಬಿಡ್ತೀವಿ, ಹೋಗೋ ಟೈಮಲ್ಲಿ ಹೋಗಿದೆಲ್ಲ ಅಂತ ಬಿಟ್ಬಿಡ್ತೀವಿ. ಸೊ ಡಿಸಿಷನ್ ಮೇಕಿಂಗ್ ನಾವು ಎಲ್ಲಕ್ಕ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಓಕೆ. ನಮ್ಮ ದುಡ್ಡು ನಾವೇನು ಗಳಿಸಿದ ಹಾಕ್ತಾ ಇರೋದು ಆಸ್ ಎ ಬಿಸ್ನೆಸ್. ಸ್ಟಾಕ್ ಮಾರ್ಕೆಟ್ ಇದು ಒಂಥರ ಬಿಸ್ನೆಸ್, ಪ್ರಾಫಿಟ್ ಲಾಸ್ ಇದ್ದೇ ಇರುತ್ತೆ, ಅದ್ರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಯಾವಾಗ ನಮಗೆ ಪ್ರಾಫಿಟ್ ಅಲ್ಲಿ ತೆಗಿಬೇಕು, ಯಾವಾಗ ಲಾಸ್ ಅಲ್ಲಿ ತೆಗಿಬೇಕಂತ ಡಿಸೈಡ್ ಮಾಡೋದೇ ಎಲ್ಲಕ್ಕ ಮುಖ್ಯ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಸ್ಟಾರ್ಟಿಂಗ್ ಅಲ್ಲಿ 20,000 ಆದ್ಮೇಲೆ ನನಗೆ ಅರ್ಥ ಆಯ್ತು. ನಾನು ಸೆಕೆಂಡ್ ಇನ್ವೆಸ್ಟ್ಮೆಂಟ್ 2 ಲಕ್ಷದಿಂದ ಬಂದೆ. ಸೊ ಐ ಮೇಡ್ 100% ರಿಟರ್ನ್ ಆನ್ ದ್ಯಾಟ್. 7 months 8 months ಟೈಮ್ ಹಿಡ್ಕೊಂಡು ನಾನು 100% ರಿಟರ್ನ್ ತೆಗೆದೆ. ಬಟ್ ಅದೇನಂತಾರೆ ಗ್ರೀಡ್ ಜಾಸ್ತಿ ಆಯ್ತು. ಓಕೆ, ಸೊ ಅದ ನಂತರ ಒಂದೇ ಟ್ರೇಡ್ ಅಲ್ಲಿ 1.5 ಲಕ್ಷ ಹೋಯ್ತು. ಎಸ್, ಲಾಸ್ ಆಯ್ತು. ಸೊ ಬೆಟರ್ ಅವಾಗೇನು, ನನಗೆ ಗೊತ್ತಿಲ್ಲದ ಪ್ರಾಡಕ್ಟ್ ಫ್ಯೂಚರ್ಸ್ ಅಂತ ನಾನು ಇನ್ವೆಸ್ಟ್ ಮಾಡಿದೆ. ಸೊ ಅದರಲ್ಲಿ ನನಗೆ ಒಂದೇ ಟ್ರೇಡ್ ಅಲ್ಲಿ ಒಂದೇ ಸ್ಟಾಕ್ 20% ಗ್ಯಾಪ್ ಡೌನ್ ನೆಕ್ಸ್ಟ್ ಡೇ ಓಪನ್, ಈ ತರ ಮಾರ್ಕೆಟ್ಸ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರೋದು. ಎಕ್ಸಾಂಪಲ್ ಒಂದು ಸ್ಟಾಕ್ ಹೆಸರು ಹೇಳ್ಬೋದು ಅಂದ್ರೆ ಹೇಳ್ಬೋದಲ್ಲ? ಸೊ ನಾವೆಲ್ಲ DHFL, ದಿವಾನ್ ಹೌಸಿಂಗ್ ಫೈನಾನ್ಸ್, ಇದು ಒಂದು ಕ್ರಾಶ್ ಆಗಿತ್ತು ಮಾರ್ಕೆಟ್ ಅವಾಗ, ರೈಟ್? ಸೊ ಅವಾಗ ಕ್ರಾಶ್ ಆಗಿದಾಗೆ 1.5 lakh ಒಂದೇ ಸಲಕ್ಕೆ ಆಪ್ಷನ್ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಿದ್ಕೆ ತಗೊಂಡು ಲಾಸ್ ಆಯ್ತು. ನೆಕ್ಸ್ಟ್ ಡೇ ಓಪನಿಂಗ್ ಅಲ್ಲಿ 20% ತೆಳಗೆ. ಸೊ ನಮ್ದು ಸ್ಟಾಪ್ ಲಾಸ್ ಕೆಲಸ ಮಾಡಲ್ಲ, ನಮ್ದು ಟಾರ್ಗೆಟ್ ಕೆಲಸ ಮಾಡಲ್ಲ, ಏನು ಕೆಲಸ ಮಾಡಲ್ಲ. ಸೊ ನಮ್ಗೆ ಏನಿದೆ ಮಾರ್ಜಿನ್ 10% 20% ಮಾರ್ಜಿನ್ ಎದ್ದಿರುತ್ತೆ. ಅದಾದ್ಮೇಲೆ ಎಲ್ಲ ಅವರು ಆಟೋಮೆಟಿಕ್ ಆಗಿ ಸ್ಕ್ವೇರ್ ಆಫ್ ಮಾಡ್ಬಿಡ್ತಾರೆ, ಯಾರು ನಮ್ಮ ಬ್ರೋಕರ್, ಬಿಕಾಸ್ ಅವರು ಆ ರಿಸ್ಕ್ ತೊಗೊಳಕ್ಕಾಗಲ್ಲ. ಫ್ಯೂಚರ್ ಆಪ್ಷನ್ಸ್ ಒಂದು ಬೇರೆನೇ ಆಟ ಸರ್. ಓಕೆ, ಇಕ್ವಿಟಿ ಬಹಳ ಡಿಫ್ರೆಂಟ್ ಗೇಮ್ ಇರುತ್ತೆ. ಇಕ್ವಿಟಿಯಲ್ಲಿ ನಾವು ಕಂಪನಿ ಗ್ರೋತ್ ಆಗ್ತಾ ಇದ್ರೆ ನಮ್ದು ಗ್ರೋತ್ ನಮಗೆ ರಿಟರ್ನ್ಸ್ ಆ ಥರ ಬರ್ತಾ ಇರುತ್ತೆ. ಫ್ಯೂಚರ್ಸ್ ಆಪ್ಷನ್ಸ್ ಅಲ್ಲಿ ಆ ಥರ ಅಲ್ಲ. ನಾವು ದುಡ್ಡು ಗಳಿಸ್ತಾ ಇದೀವಿ ಅಂದ್ರೆ ಒಬ್ರು ದುಡ್ಡು ಕಳೀತಾ ಇದ್ದಾರೆ. ದಿಸ್ ಇಸ್ ದ ಥಿಂಗ್ ಇನ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್, ರೈಟ್? ಸೊ ಓವರ್ ಆಲ್ ಇದೆ ಹೇಳ್ಬೋದು ಸರ್. ಇನ್ವೆಸ್ಟ್ಮೆಂಟ್ ನಾನು ಸ್ಟಾರ್ಟ್ ಮಾಡಿ 2 lakhs ಇಂದ ರಿಟರ್ನ್ ತೆಗೆದಿದ್ವಿ. ಬಟ್ ಪ್ರಾಪರ್ ನಾಲೆಜು ಗೈಡೆನ್ಸ್ ಹಿಡ್ಕೊಂಡು ಇಮೋಷನ್ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಕನ್ಸಿಸ್ಟೆಂಟ್ ರಿಟರ್ನ್ ಮಾಡ್ಬೋದು ಅಂತ ನಂದು ನಂಬಿಕೆ ಇದೆ ಸರ್. ಓಕೆ ಸರ್, ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಲ್ಲ ಸರ್, ಅಡ್ವರ್ಟೈಸ್ಮೆಂಟ್ ಬರ್ತದಲ್ಲ, ಸ್ಟಾಕ್ ಮಾರ್ಕೆಟಿಂದ ಇಷ್ಟು ದುಡ್ಡು ಮಾಡ್ಬೋದು ಅಷ್ಟು ದುಡ್ಡು ಮಾಡ್ಬೋದು ಅಂತ ಅದರೆಲ್ಲ ತೋರಿಸ್ತಾರಲ್ಲ, ಅದು ನಿಜಾನಾ ಸರ್? ಯಾವುದು ಸೆಗ್ಮೆಂಟಲ್ಲಿ ನಾವು ಟ್ರೇಡ್ ಮಾಡ್ತಾ ಇದ್ವಿ ಅದು ಒಂದು ಮುಖ್ಯ ಸರ್. ಈಗ ನಾವು ಫ್ಯೂಚರ್ಸ್ ಇದೆ, ನಾವು ಆಪ್ಷನ್ಸ್ ಇದೆ, ಅದರಲ್ಲಿ ಒಬ್ರು ದುಡ್ಡು ಮಾಡ್ತಾ ಇದ್ರೆ ಒಬ್ರು ದುಡ್ಡು ಕಳೀತಾ ಇರೋದು. ನಾವು ಇಕ್ವಿಟಿಯಲ್ಲಿ ದುಡ್ಡು ಮಾಡ್ತಾ ಇರೋದು ಅದು ಒಂದು ಥರ ವೆಲ್ತ್ ಕ್ರಿಯೇಷನ್ ಅಂತ ಹೇಳ್ಬೋದು. ಬಟ್ ಆಸ್ ಎ ಫ್ಯೂಚರ್ಸ್ ಆಪ್ಷನ್ಸ್ ಅಲ್ಲಿ ನಾವು ನಮ್ಮದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ಬೇಕು. ಅದು ಮಾಡ್ಕೊಂಡು ಹೋಗಿದ್ರೆ ನಾವು ಕನ್ಸಿಸ್ಟೆಂಟ್ ರಿಟರ್ನ್ ತೆಗಿಬೋದು. ಬಟ್ ಅದೇ ನಾವು ಬಿಟ್ಕೊಟ್ಟು ನಮ್ಮದು ಗ್ರೀಡ್ಗೆ ನಾವು ಜಾಸ್ತಿ ನಮ್ಮ ಮೇಲೆ ಭಾರ ಕೊಟ್ಟಿದ್ರೆ ಲಾಸಸ್ ಅಲ್ಲಿ ಕನ್ವರ್ಟ್ ಆಗೋದು ಖಚಿತ, ಅದೇನೂ ಡೌಟ್ ಇಲ್ಲ. ಈ ಹೊಸಬರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಪರಾಗಿ ನಾಲೆಜ್ ಎಲ್ಲಿ ಕಲಿಬೇಕು ಸರ್? ಅದು ಎಲ್ಲಿ ಕಲಿತ್ರೆ ಒಳ್ಳೇದು? ಅಂದರೆ ಏನಾದರೂ ಒಳ್ಳೆ ಪುಸ್ತಕಗಳನ್ನು ಓದಬೇಕಾ, ಏನು ಒಳ್ಳೆ ಕ್ಲಾಸಸ್ಸಿಗೆ ಅಟೆಂಡ್ ಮಾಡಬೇಕಾ? ಎಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲಿ ಕಲಿಬೋದು ಅಂತ ಹೇಳ್ಬೋದಾ ಸರ್? ಇವಾಗ ನಾವು ನಮ್ದು ಕಡೆ ಬಂದು ಹೇಳ್ಕೊಂಡಿದ್ರೆ, ನಾವು ಈಗ ಬ್ರೈಟ್ ಅಕಾಡೆಮಿ ಅಂತ ಅಲ್ಲಿ ನಾನು ಟ್ರೈನಿ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಸೊ 9 years ಮುಂಚೆನೂ ನಾನು ಸ್ಟಾಕ್ ಮಾರ್ಕೆಟ್ ಕಲಿಸ್ತಾ ಇದ್ದೆ. ಬಟ್ ಪೋಸ್ಟ್ ದ್ಯಾಟ್ ಪ್ಯಾಂಡಮಿಕ್ ಅದು ಬಂದಿದ ನಂತರ ನಾನು ಜಾಬ್ಗೆ ಸ್ವಿಚ್ ಆಗಿಬಿಟ್ಟು ಜಾಬಲ್ಲಿ ನೋಡಿಕೊಂಡು ಇವಾಗ ಮುಂದೆ ನಂದು ಏನು ಪ್ಯಾಷನ್ ಇದೆ, ಸೊ ಅದಕ್ಕೆ ನಾನು ರಿಟರ್ನ್ ಆಗಿ ಬಂದಿರೋದು. ಈಗ ಬ್ರೈಟ್ ಅಕಾಡೆಮಿಲಿ ನಾವು ಸ್ಟೂಡೆಂಟ್ಸ್ಗೆ ಎಲ್ಲ ಕಲಿಸ್ತಾ ಇದ್ದೀವಿ, ಬೇಸಿಕ್ಸ್ ಇಂದ ಅಡ್ವಾನ್ಸ್ ಲೆವೆಲ್ಲು. ಸೊ ಏನು ಟೆಕ್ನಿಕಲ್ಸ್ ಇದೆ, ಎಲ್ಲಿ ಎಂಟ್ರಿ ಎಕ್ಸಿಟ್ಸ್ ಹಾಕಬೇಕು,
ಸೊ ಈ ಥರ ಇಲ್ಲೂ ಕಲಿಬೋದು, ಅಥವಾ ಆನ್ಲೈನ್ಸಲ್ಲಿ ಎಲ್ಲ ಚಾನಲ್ಸಲ್ಲಿ ಬಿಟ್ಟಿದ್ದಾರೆ, ರೈಟ್. ಸೊ ಬೇಸಿಕಲಿ ನೋಡಿ ಆನ್ಲೈನಲ್ಲಿ, ಸೊ ಈಗ ನಾನು ಹೇಳ್ತಾ ಇರೋದು ಬ್ರೈಟ್ ಅಕಾಡೆಮಿಯಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ಟ್ರೈನಿ ಅಂತ. ಸೊ ಮುಂದೆ ನಾವು ಆನ್ಲೈನ್ ವಿಡಿಯೋಸ್ ಎಲ್ಲ ಬಿಡಬೇಕಂತ ಇದೆ. ಬಟ್ ಟು ಬಿ ವೆರಿ ಫ್ರ್ಯಾಂಕ್ ಅಲ್ಲ ಸರ್, ಯಾವುದೋ ಒಂದು ವಿಡಿಯೋ ಫ್ರೀಯಲ್ಲಿ ಕೊಡೋದು ಒಂದು ವ್ಯಾಲ್ಯೂ ಆ್ಯಡ್ ಆಗಲ್ಲ ಅಂತ ನಾವು ಅರ್ಥ ಮಾಡ್ಕೋತೀವಿ. ಸೊ ಒಂದು ಫೀಸ್ ಅಡಿಷನ್ ಆಗುತ್ತೆ, ಬಟ್ ಬೇಸಿಕ್ಸ್ ಏನಿದೆ ವಿಡಿಯೋಸ್ ಎಲ್ಲ ನಾವು ನೋಡೋತರೋದು ₹9 ಅಲ್ಲಿ ನೀವು ಸೆಮಿನಾರ್ ಅಟೆಂಡ್ ಮಾಡಿ ಅಂತ ಬರೋದು ಈಗ, ರೈಟ್. ಸೊ ಅದು ಒಂದು ಟ್ರೆಂಡಿ ನಡೀತಾ ಇದೆ. ಸೊ ಕ್ಲಿಕ್ ಮಾಡ್ಕೊಂಡು ಹೋಗಿದ್ಮೇಲೆ ನೋಡಿದ್ರೆ ಅವರೆಲ್ಲ ಮೇಲಿಂದ ಹೇಳ್ಕೊಟ್ಟಿರ್ತಾರೆ, ಅದು ಆಲ್ರೆಡಿ ನಮ್ಗೆ ಗೊತ್ತಿರುತ್ತೆ ಏನು ಕ್ಯಾಂಡಲ್ ಸ್ಟಿಕ್ ಇದೆ, ಏನು ಪ್ಯಾಟರ್ನ್ ಯಾವ ಥರ ಫಾರ್ಮ್ ಆಗುತ್ತೆ. ಸೊ ಇನ್ ಡೆಪ್ತ್ ತೊಗೋಬೇಕಂದ್ರೆ ನಾವು ಕೋರ್ಸ್ ತೊಗೋಬೇಕು, ಬಿಕಾಸ್ ಯಾವುದೋ ಒಂದು ಬಿಸ್ನೆಸ್ಗೆ ನಾವು ಸ್ಕ್ರ್ಯಾಚಿಂದನೇ ಸ್ಟಾರ್ಟ್ ಮಾಡಬೇಕು, ರೈಟ್. ಸೊ ಆನ್ಲೈನು ಹೆಲ್ಪ್ ಆಗೋ ಥರ ವಿಡಿಯೋಸ್ ಯೂಟ್ಯೂಬ್ಸ್ ಅದರಲ್ಲಿ ನೋಡ್ಕೊಂಡು ಅರ್ಥ ಮಾಡ್ಕೋಬೋದು. ಬಟ್ ನಾನು ಹೇಳೋದೇನೆಂದರೆ ಥೆರಟಿಕಲ್ಕಿನೂ ಪ್ರಾಕ್ಟಿಕಲ್ ನಾಲೆಜು ಇರಬೇಕು ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಎಂಟ್ರಿ ಎಕ್ಸಿಟ್ಸು ನಿಮಗೆ ಫಸ್ಟು ಪರಿಚಯ ಆಗಬೇಕು. ಸೊ ಅದಾದಮೇಲೆ ನಿಮ್ಗೊಂದು ಗ್ರಿಪ್ ಸಿಗೋದು ಮಾರ್ಕೆಟಲ್ಲಿ, ರೈಟ್. ಸೊ ನಾನು ಹೇಳೋದು ಥೆರಟಿಕಲ್ ನಾಲೆಜ್ ತೊಗೊಂಡು ಪ್ರಾಕ್ಟಿಕಲಿ ಎಲ್ಲಿ ಕಲಿಸ್ತಾರೆ ಅಲ್ಲಿ ಕಲಿಯೋದು ಎಲ್ಲಕ್ಕ ಬೆಸ್ಟ್ ಅಂತ ನನ್ನದು ಏನೋ ನಂಬಿಕೆ. ಓಕೆ ಸರಿ, ಸ್ಟಾಕ್ ಮಾರ್ಕೆಟಲ್ಲಿ ರೆಗ್ಯುಲೇಟರೀಸ್ ಅಂತ ಬರುತ್ತಲ್ಲ, BSc NSE ಮತ್ತು SEBI ಅಂತ ಬರುತ್ತಲ್ಲ, ಆ BSc ಮತ್ತು NSE ಮತ್ತು SEBI ಏನು ಇಂಡಿಕೇಟ್ ಮಾಡುತ್ತೆ ಸರ್ ಅದು? ಈಗ NSE ಮತ್ತು BSc ಬಂದುಬಿಟ್ರೆ ಎಕ್ಸ್ಚೇಂಜ್, ಎಲ್ಲಿ ನಮ್ಮದು ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ನಾವು ಎಲ್ಲಿ ಬೈಸೆಲ್ ಹಾಕಿದ್ರೆ ಅವ್ರ ಹತ್ರ ಪಂಚ್ ಆಗೋದು, ಎಕ್ಸ್ಚೇಂಜ್ ಆಗೋದು. ಸೊ SEBI ಏನಿದೆ ರೆಗ್ಯುಲೇಟರಿ ಬಾಡಿ. ಈಗ ಎಕ್ಸಾಂಪಲ್ ಹೇಳ್ಬೇಕಂತಿದ್ರೆ ಈಗ ಬ್ಯಾಂಕ್ಸ್ಗಳಿಗೆ, ನಮ್ದೇನು ಬ್ಯಾಂಕ್ಸ್ ಇದೆ ಅದಕ್ಕೆ ರೆಗ್ಯುಲೇಟರಿ ಈಗ RBI, ಅದೇ ಥರ ಸ್ಟಾಕ್ ಮಾರ್ಕೆಟ್ಗೆ ರೆಗ್ಯುಲೇಟರಿ SEBI ಅಂತ, ಸೆಕ್ಯೂರಿಟಿ ಬೋರ್ಡ್ ಆಫ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಸೊ ಅವರು ಏನು ಸರ್ಕ್ಯುಲರ್ಸ್ ಹಾಕ್ತಾರೆ, ಚೇಂಜಸ್ ಬರುತ್ತೆ, ಸೊ SEBI ಥ್ರೂ ಬರುತ್ತೆ. ಸೊ SEBI ಮೇಜರ್ ರೋಲ್ ಪ್ಲೇ ಮಾಡೋದು ಆಸ್ ಎ ರೆಗ್ಯುಲೇಟರ್ ವಿಚ್ ಹ್ಯಾಸ್ ಎನ್ ಅಥಾರಿಟೀಸ್ ಫಾರ್ NSE ಅಂಡ್ BSc ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರೋಕ್ಕೆ. ಓಕೆ ಸರ್, ಇದು ಸ್ಟಾಕು ಮತ್ತು ಬಾಂಡ್ಸ್ ಮತ್ತು ಮ್ಯೂಚುವಲ್ ಫಂಡ್ಸಿಗೆ ಏನು ಡಿಫ್ರೆನ್ಸ್ ಇದೆ ಸರ್ ಇದು? ಸೊ ಇವಾಗ ಸ್ಟಾಕ್ಸ್, ಬಾಂಡ್ಸ್ ಮತ್ತು ಮ್ಯೂಚುವಲ್ ಫಂಡ್ಸ್ ಬಂದಮೇಲೆ ಮೂರು ಒಂದು ಡಿಫ್ರೆಂಟ್ ಈಗ ಸೆಕ್ಟರ್ಸ್. ಓಕೆ, ಸ್ಟಾಕ್ಸ್ ಬಂದಮೇಲೆ ನಾವು ಇಂಡಿವಿಜುವಲ್ ಆಗಿ ಯಾವ್ದು ಸ್ಟಾಕ್ ಬೇಕಾದ್ರಲ್ಲಿ ಎಷ್ಟು ಶೇರ್ ಪ್ರೈಸ್ ನಡೀತದೆ ಅಷ್ಟು ಅಮೌಂಟು ನಾವು ಹಾಕ್ಬಿಟ್ಟು ಶೇರ್ಸ್ ಖರೀದಿ ಮಾಡ್ಬೋದು. ಮ್ಯೂಚುವಲ್ ಫಂಡ್ ಬಂದಮೇಲೆ ನಮ್ಮದು ಹಿಂದ್ಗಡೆ ಒಬ್ಬರು ಅಡ್ವೈಸರ್ ಇರ್ತಾರೆ, ಅಥವಾ ಏನನ್ಬೋದು ನಾವು ರಿಸರ್ಚ್ ಅನಲಿಸ್ಟ್ ಇರ್ತಾರೆ, ಅವ್ರು ಡಿಸೈಡ್ ಮಾಡ್ತಾರೆ ಯಾವುದು ಫಂಡಲ್ಲಿ ಹಾಕ್ಬೇಕಂತ. ಮ್ಯೂಚುವಲ್ ಫಂಡ್ ಈಸ್ ನಥಿಂಗ್ ಬಟ್ ಪೂಲ್ ಆಫ್ ಇನ್ವೆಸ್ಟ್ಮೆಂಟು. ಈಗ ಅವರು ಬಂಚ್ ಆಫ್ ಸ್ಟಾಕ್ ಸೆಲೆಕ್ಟ್ ಮಾಡಿಕೊಂಡು ಒಂದು ಬಾಸ್ಕೆಟ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ಅದು ಥೀಮ್ ಅನ್ಕೊಳ್ಳೋಣ, ನಾವು ಒಂದು ಥೀಮಲ್ಲಿ ಸಪೋಸ್ ಸೋಲಾರು ಅಥವಾ ಎಲೆಕ್ಟ್ರಿಸಿಟಿ, ಸೊ ಆ ಥರದೊಂದು ಸ್ಟಾಕ್ ಸೆಲೆಕ್ಟ್ ಮಾಡಿ ಒಂದು ಬಾಸ್ಕೆಟ್ ಮಾಡ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಆ ಥೀಮ್ ಏನಾದರೂ ಮೂವ್ಮೆಂಟ್ ಮಾಡಿದರೆ ಅಂದರೆ ರಿಟರ್ನ್ ಸರಿಯಾಗಿ ಕೊಟ್ಟಿದ್ರೆ ನಮ್ಮದು ಮ್ಯೂಚುವಲ್ ಫಂಡನ್ನು ಅದೇ ಥರ ರಿಟರ್ನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ದಿಲ್ಲಿ ಇನಿಷಿಯಲಿ ನಮ್ಮದು ರಿಸರ್ಚು ಇದೆಲ್ಲ ನಮ್ಗೆ ಹತ್ತಲ್ಲ. ಸೊ ಅದರಲ್ಲಿ ಅದಕ್ಕೆ ಹಿಂದೂ ರಿಸರ್ಚ್ ಅನಲಿಸ್ಟು ಕೂತಿದ್ದಾರೆ. ಸ್ಟಾಕ್ಸಲ್ಲಿ ನಾವು ಇಂಡಿವಿಜುವಲಿ ನೋಡಿ ಇನ್ವೆಸ್ಟ್ ಮಾಡ್ತೀವಿ, ರೈಟ್. ಸೊ ಕಂಪ್ನಿ ಗ್ರೋತ್ ಆದರೆ ನಮಗೆ ರಿಟರ್ನ್ಸ್ ಅದೇ ಥರ ಬರೋದು. ಬಾಂಡ್ಸ್ ಬಂದುಬಿಟ್ಟಿದ್ರೆ ನಮ್ಮದು ಬಾಂಡ್ ಮಾರ್ಕೆಟು ಇಂಡಿಯಾದು ಭಾಳನೇ ಸಣ್ಣದಾಗಿರೋದು ಇವಾಗ ಕಂಪೇರ್ ಟು ಆರ್ US ಮಾರ್ಕೆಟ್ಸ್. ಸೊ ಅಲ್ಲಿ ಬಾಂಡ್ ಮಾರ್ಕೆಟು ನಮ್ದು ಇಂಡಿಯನ್ ಮಾರ್ಕೆಟ್ಗಿನ 100 ಟೈಮ್ಸ್ ದೊಡ್ಡದಾಗಿದೆ. ಬಿಕಾಸ್ ಅಲ್ಲಿಂದ ರಿಟರ್ನ್ಸ್ ನಾವೇ ನೋಡ್ತೀವಿ 0.25%, 0.1% ಇದರಲ್ಲೆಲ್ಲ ಅವ್ರ ಮೂಮೆಂಟಲ್ಲಿ ಅವ್ರು ರಿಟರ್ನ್ ಮಾಡೋದು. ಬಿಕಾಸ್ ಅದು ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ನಡೀತಾರೆ. ಡಿಪೆಂಡ್ ಆಗೋದು ಅದು ಇಂಟ್ರೆಸ್ಟ್ ರೇಟ್ ಕಟ್ ಆಗ್ತದೇನೋ ಇಲ್ಲ, ಫೆಡ್ ರೇಟ್ಸ್ ಏನಾಗ್ತದೇನೋ ಇಲ್ಲ, ಎಂಪ್ಲಾಯ್ಮೆಂಟ್ ಡೇಟಾ, ಇದಕ್ಕೆಲ್ಲ ಡಿಫರ್ ಮಾಡಿಕೊಂಡು ಬಾಂಡ್ಸ್ ಏನಿದೆ ಅದು ಮೂಮೆಂಟು ತೋರಿಸುತ್ತೆ. ಸೊ ಬೇಸಿಕಲಿ ಈಗ ಇಂಡಿಯನ್ ಮಾರ್ಕೆಟ್ಸಲ್ಲಿ ಬಾಂಡ್ಸ್ ವಿ ಸೇ ಆಸ್ ಅ ಸೇಫೆಟ್ಸ್, ಬಿಕಾಸ್ ಬಾಂಡ್ ಎಲ್ಲ ನಿಮಗೆ ಬರೆದು ಕೊಡ್ತಾ ಇರೋದು 6 ತಿಂಗಳಿಗೆ ಅಥವಾ 1 ವರ್ಷಕ್ಕೆ 3 ವರ್ಷಕ್ಕೆ ಇಷ್ಟು ಖಚಿತ ರಿಟರ್ನ್ಸ್ ಅಂತ. ಬಟ್ ಅದು ರಿಟರ್ನ್ ನಮಗೆ ಕಾಣೋ ಥರ ಇರಲ್ಲ, 7% or 6% ಆನ್ ಇಯರ್ಲಿ ಬೇಸಿಸ್. ಬಟ್ ಅದೇನು ರಿಸ್ಕ್ ಫ್ರೀ, ನಿಮ್ದು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಏನು ಕೊಡ್ತಾ ಇರೋದು ಅಂತ ಹೇಳಿದ್ದಾರೆ ಅದು 100 ಖಚಿತವಾಗಿ ಸಿಗುತ್ತೆ. ಸೊ ಇದೇ ಸ್ಟಾಕ್ ಮಾರ್ಕೆಟ್, ಸ್ಟಾಕ್ ಮ್ಯೂಚುವಲ್ ಫಂಡ್ ಅವರು ಬಾಂಡ್ಸ್ ಅಂತ ಹೇಳ್ಬೋದು. ಓಕೆ, ಈ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ನಡುವೆ ಇರುವಂಥ ವ್ಯತ್ಯಾಸ ಏನು ಸರ್ ಇದು? ರೈಟ್. ಸೊ ಶಾರ್ಟ್ ಟರ್ಮ್ ಅಂದರೆ ಸರ್ ಈಗ ಆನ್ ಎ ಓವರ್ ಆಲ್ ಬೇಸಿಸ್ ನಾನು ನಿಮ್ಗೆ ಹೇಳ್ಬೇಕಂದಿದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು ಎನಿಥಿಂಗ್ 365 ಡೇಸ್ ಬಿಲೋ ನಾನು ಏನಾದರೂ ಬೈ ಮಾಡಿ ಸೆಲ್ ಮಾಡಿದ್ರೆ ಅದು ಶಾರ್ಟ್ ಟರ್ಮ್ ಅಂತಾನೆ ಪ್ರಿಸ್ಕ್ರೈಬ್ ಆಗುತ್ತೆ. ಅದೇ ನಾನು 365 ಡೇಸ್ ಏನಾದರೂ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ಅದು ಲಾಂಗ್ ಟರ್ಮ್ ಅಂತ ಬಂದ್ಬಿಡುತ್ತೆ. ಸೊ ಅದೇ ಪ್ರಕಾರ ನಮ್ಮದು ಟ್ಯಾಕ್ಸ್ನು ಡಿಫರ್ ಆಗುತ್ತೆ ಶಾರ್ಟ್ ಟರ್ಮ್ಗೆ ಆ್ಯಂಡ್ ಲಾಂಗ್ ಟರ್ಮ್ಗೆ, ರೈಟ್. ಸೊ ಇವಾಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ 20% ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ 12.5% ಇದೆ, ರೈಟ್. ಈ ಕೋವಿಡ್ ಸಂದರ್ಭದಲ್ಲಿ ಮಾರ್ಕೆಟ್ ಏನಿತ್ತಲ್ಲ ಸರ್, ಇದು ಕ್ರ್ಯಾಶ್ ಆಗಿತ್ತಲ್ವಾ, ಅವಾಗ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ ಯಾವುದಾದ್ರು ಸೆಕ್ಟರಲ್ಲಿ? ಆ್ಯಕ್ಚುಲಿ ನಾನು ಇನ್ವೆಸ್ಟ್ ಮಾಡಿರಲಿಲ್ಲ, ಬಿಕಾಸ್ ನಂದು ಜಾಬ್ ರೂಟೀನ್ ನಡೀತಾ ಇತ್ತು. ನಾನು ಟ್ರಾವೆಲ್ ಮಾಡ್ತಾ ಇದ್ದೆ 3 ಡಿಸ್ಟ್ರಿಕ್ಟ್ಸ್. ಸೊ ಅವಾಗ ಅಷ್ಟೊಂದು ನಾನು ಮಾರ್ಕೆಟ್ ಟ್ರ್ಯಾಕ್ ಮಾಡಿಲ್ಲ. ಬಟ್ ಬೇಸಿಕಲಿ ಅವಾಗ ಇನ್ವೆಸ್ಟ್ ಮಾಡಿರೋರು
400% ರಿಟರ್ನ್, 300% ರಿಟರ್ನ್ ಬೇರೆ ಮಿನಿಮಮ್ ಇದೆ ಅದು ಮಾರ್ಕೆಟಲ್ಲಿ. ಈ ಥರ ಏನು ರ್ಯಾಲಿ ನಾವು ಕೋವಿಡ್ ಫಾಲ್ ಆದ್ಮೇಲೆ ನೋಡಿವಿ, ಅದು ರಿಟರ್ನ್ ಆಗಿ ಬರಲು ಆ್ಯಕ್ಚುಲಿ ಭಾಳ ಡಿಫಿಕಲ್ಟ್ ಅದು. ಆ ಥರ ರ್ಯಾಲಿ ನಾವು ನೋಡೋಕ್ಕಾಗಲ್ಲ. ಬಟ್ ಆ ರ್ಯಾಲಿಯಲ್ಲಿ ನಾವೇನು ನೋಡಿದೀವಿ ಗ್ರೋತ್ ಅಂದರೆ 2016-17 ನಾನು ಮಾರ್ಕೆಟಲ್ಲಿ ಯಾವಾಗ ನೋಡಿದೆ, ಅವಾಗ 3.5% or 4% ಪಾಪ್ಯುಲೇಷನ್ ಹತ್ರ ಡಿಮ್ಯಾಟ್ ಅಕೌಂಟ್ ಇತ್ತು ಅಂತ ನ್ಯೂಸ್ ಇತ್ತು. ಸೊ ಅದು ಸ್ಟಡಿ. ಸೊ ನಮ್ದು 120 crores-ಅಲ್ಲಿ 3% ಅಂದರೆ ಎಷ್ಟಿರ್ಬೋದು ಸರ್? 4 ಕೋಟಿ 5 ಕೋಟಿ ಡಿಮ್ಯಾಟ್ ಅಕೌಂಟ್. ಇವತ್ತಿನ ಡೇಟಲ್ಲಿ ನಾವು ಕೋವಿಡ್ ಆದಮೇಲೆ ಲೆಕ್ಕ ಹಾಕಿದ್ರೆ 15-16% ಇವಾಗ ಡಿಮ್ಯಾಟ್ ಅಕೌಂಟ್ಸ್ ಎಲ್ಲರ ಹತ್ರ ಇದೆ. ಎಸ್. ಸೊ ಲಾಸ್ಟ್ 10 years-ಅಲ್ಲಿ ಮಾರ್ಕೆಟ್ ಅಕೌಂಟ್ ಓಪನಿಂಗ್ ಭಾಳ ಜಾಸ್ತಿ ಆಗಿರೋದು. ವೊಲ್ಟಾಲಿಟಿ ನಾವೇನು ಹೇಳ್ತೀವಿ ಅದು ಭಾಳ ಜಾಸ್ತಿಯಾಗಿ ಬಂದಿದೆ. ಸೊ ಇನ್ವೆಸ್ಟ್ಮೆಂಟ್ ಬರ್ತಾ ಇರೋದು. ಮಾರುಕಟ್ಟೆ ಅಸ್ಥಿರತೆ ಹೂಡಿಕೆದಾರರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಸರ್? ಯಾವ ರೀತಿ ಹ್ಯಾಂಡಲ್ ಮಾಡಿದ್ರೆ ಒಳ್ಳೇದಂತ ನಿಮ್ಮ ಅನಿಸಿಕೆ? ನಾವೀಗ ವೊಲ್ಟಾಲಿಟಿ ಬಗ್ಗೆ ನೀವು ಕೇಳಿರೋದು ಪ್ರಶ್ನೆ. ಸೊ ವೊಲಟಾಲಿಟಿ ಅಂದ್ರೆ ಏನು? ಸಡನ್ ಆಗಿ ಎಲ್ಲಿಂದ ವಾಲ್ಯೂಮ್ ಬಂದ್ಬಿಡುತ್ತೆ. ಬಾಯಿಗೆ ಹಾಕೊಂಡು ಕೂತಿರೋರು ಸಡನ್ ಆಗಿ ಮಾರ್ಕೆಟ್ ತೆಳಗ್ ಬಿದ್ದುಬಿಟ್ಟಿದ್ರೆ ಅವ್ರಿಗೆ ಸಡನ್ ಆಗಿ ಲಾಸ್ ಬಂದ್ಬಿಡುತ್ತೆ. ಅದು ಸಡನ್ ಆಗಿ ವಾಲ್ಯೂಮ್ ಎಲ್ಲಿಂದ ಬರುತ್ತೆ, ಯಾವ ಥರ ಬರುತ್ತೆ, ಏನು ಟೈಮಿಗೆ ಬರುತ್ತೆ, ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ನಾನು ಹೇಳ್ಬೇಕಂದಿದ್ರೆ ಇದರಲ್ಲಿ ಮೂಮೆಂಟ್ಸ್ ಏನು ಬರುತ್ತೆ, ಐದರ್ ಅವ್ರಿಗೆ ಒಂದು ಆರ್ಡರ್ ಸಿಗ್ತಾ ಇರ್ಬೋದು. ಸೊ ನೋಡಿ, ಸ್ಟಾಕ್ ಮಾರ್ಕೆಟ್ ಒಂದು ಸ್ಟಾಕ್ ಮೂವ್ ಆಗಬೇಕಂದ್ರೆ 108 ರೀಸನ್ಸ್ ಇರುತ್ತೆ. ನಾವೆಲ್ಲ ರೀಸನ್ಸ್ ಹುಡ್ಕೋಕ್ಕಾಗಲ್ಲ. ಟೈಮಲ್ಲಿ ನಮಗೆ ಆ ರೀಸನ್ಸು ಅದು ನ್ಯೂಸ್ ನಮಗೆ ಬರ್ತಾ ಇರಲ್ಲ. ಸೊ ಒಂದು ಆರ್ಡರ್ ಅವರಿಗೆ ಯಾರಿಗೂ ಸ್ಯಾಂಕ್ಷನ್ ಆಯಿತು, ಸೊ ಆ ಟೈಮಲ್ಲಿ ಮಾರ್ಕೆಟ್ ಪಾಸಿಟಿವ್ ಮೂವ್ ಆಗುತ್ತೆ. ಅದೇ ಒಂದು ಆರ್ಡರ್ ಕ್ಯಾನ್ಸಲ್ ಆಯಿತು ಅವರಿಗೆ, ಸೊ ಅದು ಥರ ಮಾರ್ಕೆಟು ನೆಗೆಟಿವ್ ಮೂವ್ ಆಗುತ್ತೆ. ಸೊ ಈ ರೀಸನ್ಸ್ಗೆ ನಾವು ಮಾರ್ಕೆಟಲ್ಲಿ ಅವಾಗ ಇನ್ವೆಸ್ಟೆಡ್ ಇರ್ತೀವಿ. ಸೊ ಅವಾಗ ನ್ಯೂಸ್ ಬಂದ ನಂತರ ಸಡನ್ನಾಗಿ ಪಬ್ಲಿಕ್ ಏನು ಮಾಡುತ್ತೆ, ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಐದರ್ ಅವರು ಪಾಸಿಟಿವ್ ನ್ಯೂಸ್ ಇದ್ದಿದ್ರೆ ಬೈ ಆನ್ ಹಾಕೋತಾ ಹೋಗ್ತಾರೆ, ಅದಕ್ಕೆ ವಾಲ್ಯೂಮ್ ಬಂದ್ಬಿಡುತ್ತೆ. ಸೊ ಅವಾಗ ನಾವು ಇನ್ವೆಸ್ಟೆಡ್ ಇರಬೇಕು. ಯಾವಾಗ ಅದು ನಮಗೆ ಬ್ಯಾಡ್ ನ್ಯೂಸ್ ಬರುತ್ತೆ ಅವಾಗ ಸೆಲ್ ಹಾಕ್ತಾ ಇರ್ತಾರೆ, ಅವಾಗ ಅದು ಮಾರ್ಕೆಟು ತೆಳಗೆ ಹೋಗ್ತಾ ಇರುತ್ತೆ. ಅದೇ ಟೈಮಲ್ಲಿ ನಾವು ತೆಕ್ಕೊಂಡು ಹೊರಗೆ ಹಾಕ್ಬೇಕು. ಸೊ ರೀಸನ್ಸು ಈ ಥರ ಬಂದಿದ್ದಾಗೆ ನಾವು ಮಾರ್ಕೆಟ್ ಪ್ರಕಾರ ರಿಯಾಕ್ಟ್ ಆಗಬೇಕು. ಆ ಫ್ಲೋ ಅಲ್ಲಿ ನಾವು ಒಂದು ಅಡ್ವಾಂಟೇಜ್ ತೊಗೋಬೇಕಂತ ನಂದು. ಸರ್, ಈಗ ಲಾಸ್ಟ್ ಟೈಮ್ ಅಂದಿದ್ರಲ್ಲ ನೀವು, ಕೋವಿಡಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ, ಮತ್ತೆ ಅಲ್ಲ ರಿಟರ್ನ್ಸ್ 400% ರಿಟರ್ನ್ಸ್ ಬಂದಿದೆ ಅಂತ ಹೇಳಿದ್ರಲ್ಲ. ಹೌದು. ಈಗ ಮುಂದೆ ಯಾವ ಟೈಮಲ್ಲಿ, ಅಂದರೆ ಆಫ್ಟರ್ 10 years, ಆಫ್ಟರ್ 15 years ಯಾವಾಗ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತ ಏನಾದರೂ ಹೇಳ್ಬೋದಾ ನೀವು? ಸರ್, ಇದು ಪ್ರಿಡಿಕ್ಷನ್ ಆದ್ರೆ ನಾನು ಮಾಡಲ್ಲ, ಬಿಕಾಸ್ ನಾನು ಆ ಫೀಲ್ಡಲ್ಲಿಂದ ಇಲ್ಲ. ಓಕೆ, ರೈಟ್. ಸೊ ಭಾಳಷ್ಟು ಜನ ಆಸ್ಟ್ರಾಲಜಿ ಅಂತ ಮಾಡ್ತಾರೆ, ಭಾಳಷ್ಟು ಜನ ಫಂಡಮೆಂಟಲ್ಸ್ ಅವ್ರು ಏನೋ ಒಂಥರ ಅದು ಪ್ರಿಡಿಕ್ಟ್ ಮಾಡ್ತಾ ಇರೋದು. ಬಟ್ ಈಗ ನಾನು ಹೇಳ ನಿಮಗೆ, ನಾನು ಪ್ರಿಡಿಕ್ಟ್ ಮಾಡ್ಬೇಕಂದ್ರೆ ಇನ್ನೊಂದು ವೈರಸ್ ಬರ್ತಾ ಇರೋದು ಅಂತ ಕೇಳ್ತಾ ಇದೀವಿ. ಸೊ ಅದೇನಾದರೂ ಜಾಸ್ತಿ ಎಫೆಕ್ಟ್ ಆಗಿದ್ರೆ ನೋ ಡೌಟ್ ದಟ್ ಮಾರ್ಕೆಟ್ ಮತ್ತೆ ಕ್ರಾಶ್ ಆಗೋ ಚಾನ್ಸಸ್ ಇರುತ್ತೆ. ರಷ್ಯಾ ಯುಕ್ರೇನ್ ವಾರ್ ಅದೊಂದು ಹೀಟ್ ಮೂಮೆಂಟ್ ಅಲ್ಲಿ ಇದೆ, ಇಸ್ರೇಲ್ ಇರಾನ್. ಸೊ ಎಲ್ಲ ಮೂಮೆಂಟ್ಸ್ಗೆ ನಾವು ಅಡ್ವಾಂಟೇಜ್ ತಗೋಬೇಕು, ಅಂದ್ರೆ ಫಾಲ್ ಆಗಕ್ಕೆ ವೇಟ್ ಮಾಡಬೇಕು. ಬಟ್ ಆ ಥರ ಫಾಲ್ ಬರೋದು ನನ್ನ ಪ್ರಕಾರ ಭಾಳ ಕಷ್ಟ ಅನ್ಸುತ್ತೆ. ಬಿಕಾಸ್ ಇವಾಗ ಎಲ್ಲರೂ ಸ್ವಲ್ಪ ಎಜುಕೇಟೆಡ್ ಆಗಿದ್ದಾರೆ, ಇನ್ವೆಸ್ಟೆಡ್ ಇರಬೇಕು. ಎಲ್ಲಿಂತನ ನಮಗೆ ಧಕ್ಕಿ ಆಗೋ ಥರ ಎಕನಾಮಿಗೆ ಏನಾದರೂ ಆ್ಯಕ್ಟ್ ಆಗಲ್ಲ ವರ್ಲ್ಡ್ ವೈಡ್, ಅಲ್ಲಿಂತನ ನಮ್ಮ ಮಾರ್ಕೆಟ್ ಸ್ಟೇಬಲ್ ಇರುತ್ತೆ. ಆ ಥರ ಏನು ರಿಯಾಕ್ಟ್ ಮಾಡಲ್ಲ ಅಂತ ನಂದು ಅನಿಸಿಕೆ. ಸೊ ಬೇಸಿಕಲಿ ಪ್ಯಾಂಡಮಿಕ್ ಬಂದಾಗಿದ್ದಾಗ ನೋ ಡೌಟ್ ಮಾರ್ಕೆಟ್ ಬಿದ್ದೇ ಬೀಳುತ್ತೆ. ಆ ಟೈಮಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿದ್ರೆ ಒಳ್ಳೇದು. ಇನ್ವೆಸ್ಟ್ ಮಾಡಬೇಕು ಏನಂತ ಅನ್ಕೊಂಡಿದ್ರೆ ನಾವು ಥೀಮ್ಸ್ ನೋಡಬೇಕು, ಯಾವ ಥೀಮ್ ಇದೆ. ಈಗ ಬರೋ ಟೈಮಲ್ಲಿ ಮೇನ್ ನಾವು ಫೋಕಸ್ ಮಾಡ್ತಾ ಇರೋದು ಇವಿ, ರೈಟ್. ಸೊ ಅದ್ರ ಮೇಲೆ ಫೋಕಸ್ ಮಾಡ್ಬೋದು. ಬ್ಯಾಟ್ರೀಸ್, ರೈಟ್. ಅದರಲ್ಲಿ ಯಾವ ಟೆಕ್ನಾಲಜಿ ಬರ್ತದೆ, ಸೆಮಿ ಕಂಡಕ್ಟರ್ಸ್. ಸೊ ನಮ್ಮ ಮಾರ್ಕೆಟ್ ಬಹಳ ಹಿಂದಿದೆ ಸೆಮಿ ಕಂಡಕ್ಟರ್ಸ್ ಮೇಲೆ. ಸೊ ಅದ್ರದ್ದು ನಾವು ಇಲ್ಲಿ ಬೇಸ್ ಹಾಕ್ಬೇಕಂತ, ಸೆಟಪ್ ಮಾಡ್ಬೇಕಂತನೂ ಮಾತು ನಡೀತಾ ಇದೆ. ಸೊ ಅದು ಥೀಮಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು. ಸೊ ಒಂದು ಬೇಸಿಕಲಿ ಲಾಂಗ್ ಟರ್ಮ್ ಅಲ್ಲಿ ನಮಗೆ ರಿಟರ್ನ್ಸ್ ಚೆನ್ನಾಗಿ ಕೊಡ್ಬೋದು ಅಂತ ನಂದು ಬಿಲೀಫ್ ಇದೆ. ಈ ಮಾರುಕಟ್ಟೆ ಬಬಲ್ ಆಗುವ ಎಚ್ಚರಿಕೆ ಲಕ್ಷಣಗಳು ಯಾವುವು ಸರ್, ಏನಾದರೂ ಹೇಳ್ಬೋದಾ? ಸರ್, ಈಗ ಮಾರುಕಟ್ಟೆ ಬಬಲ್, ಆಕ್ಚುಲಿ ಬಬಲ್ ಇಂದಾನೆ ನಮಗೆ ಅರ್ಥ ಆಗ್ಬೇಕು, ಏನೋ ಒಂದು ಸರಿಯಾಗಿ ಲೂಪಲ್ಲಿ ಇಲ್ಲ ಅಥವಾ ಸಿಸ್ಟಮ್ ಅಲ್ಲಿ ಸರಿಯಾಗಿ ಏನೋ ನಡೀತಾ ಇಲ್ಲ ಅಂತ. ಓಕೆ. ಸೊ ನಾನು ನಿಮ್ಗೊಂದು ಬಬಲ್ ಬಗ್ಗೆ ಮಾತಾಡ್ಬೇಕಂದಿದ್ರೆ ಒಂದು ಮೂವಿ ರಿಕಮೆಂಡ್ ಮಾಡ್ತೀನಿ ನೋಡಿ ಅಂತ, ದ ಬಿಗ್ ಶಾಟ್ ಅಂತ. ಓಕೆ. ಸೊ 2008 ಫೈನಾನ್ಷಿಯಲ್ ಕ್ರೈಸಿಸ್ ಬಗ್ಗೆ ನಾವು ಕೇಳಿರ್ಬೋದು. ಅವಾಗ ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು ಬಿಕಾಸ್ ಆಫ್ US ಮಾರ್ಕೆಟ್ ಕ್ರ್ಯಾಶ್ ಆಗಿದ್ದಕ್ಕೋಸ್ಕರ. ಸೊ ಅವಾಗ ಏನ್ ರೀಸನ್ ಇತ್ತು, ಒಂದೇ ಮನೆ ಮೇಲೆ ಮೂರು ಬ್ಯಾಂಕಿಂದಾನು ಲೋನ್ ತಗೋತಾ ಇರೋದು. ಯಾರೋ ಅದಕ್ಕೆ ಕ್ರೆಡಿಟ್ ಸ್ಕೋರ್, ನಾವೇನು ಕ್ರೆಡಿಟ್ ಕಂಪ್ನೀಸ್ ಅಂತೀವಿ, ರೇಟಿಂಗ್ಸ್ ಮಾಡ್ತೇವೆ, ಅವೆಲ್ಲ ಫೇಕ್ ರೇಟಿಂಗ್ಸ್ ಮಾಡ್ತಾ ಇತ್ತು. ಸೊ ಇದು ಒಂದು ಬಬಲ್. ಸೊ ಸಿಸ್ಟಮೇ ಕರಪ್ಟ್ ಆಗಿತ್ತು. ಸೊ ಈ ತರ ಬಬಲ್ ಕಾಣೋದು ನಾವು ಇವತ್ತು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಬಹಳ ಕಷ್ಟ. ಬಿಕಾಸ್ ಎಲ್ಲಿಂದ ಏನ್ ದುಡ್ಡು ಬರ್ತದೆ ಗೊತ್ತೆಲ್ಲ ಟ್ರಾನ್ಸಾಕ್ಷನ್ಸ್ ನಮ್ದು ಎಲ್ಲ ಆನ್ಲೈನ್ ರೆಕಾರ್ಡೆಡ್ ಇರುತ್ತೆ. ಸೊ ಬಟ್ ಸ್ಟಿಲ್ ನಮ್ದು ಏನ್ ಲೂಪ್ ಹೋಲ್ಸ್ ಇದೆ ಮಾರ್ಕೆಟ್ ಅಲ್ಲಿ, ರೀಸೆಂಟ್ ಆಗಿ ಅದಕ್ಕಿಂತ ಮುಂಚೆನೂ ನೋಡಿದ್ರೆ 1992 ಹರ್ಷದ್ ಮೆಹ್ತಾ ಸ್ಕ್ಯಾಮ್ ನೋಡಿದೀವಿ, ರೈಟ್. ಸೊ ಭಾಳ ಫೇಮಸ್ ಆಗ್ತಾ ಇರೋದು ಈಗಲ್ಲಿ. ಸೊ ಅವಾಗ ಆಗಿರೋದು 25 years 30 years ಬ್ಯಾಕ್.
ಸೊ ಇವಾಗೆಲ್ಲದು ಹೊರಗೆ ಬರ್ತಾ ಇರೋದು ಜನಗೆ ಎಚ್ಚರಿಕೆ ಮಾಡಕ್ಕಂತ. ಹ್ಮ್. ಸೊ ಈ ಥರದ್ದು ಲೂಪ್ ಹೋಲ್ಸು ಬರೋದು ಇವಾಗ ಮುಂದೆ ಸ್ವಲ್ಪ ಕಷ್ಟನೇ ಅನ್ಕೋತೀನಿ, ಬಿಕಾಸ್ ಆಫ್ ಆಲ್ ಅವ್ರೇನು ರೂಲ್ಸು ರೆಗ್ಯುಲೇಷನ್ಸು ಏನು ನೋಡ್ತಾ ಇರೋದು ಈಗ ಮಾರ್ಕೆಟಲ್ಲಿ. ಸೊ ಬಬಲ್ ಬರೋದೀಗ ಸ್ವಲ್ಪ ನನಗೆ ಬಿಲೀಫ್ ಇಲ್ಲ ಅಂತ ಹೇಳ್ಬೋದು. ಸರ್, ಇದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಇರ್ತಾರಲ್ಲ ಸರ್, ಹ್ಮ್. ಅವ್ರ ಪಾತ್ರ ಏನು ಸರ್ ಸ್ಟಾಕ್ ಮಾರ್ಕೆಟಲ್ಲಿ? ಓಕೆ, ಇವಾಗ ನಾವು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರು, ರಿಟೇಲ್ ಇನ್ವೆಸ್ಟರ್, Okay. ಇವು ಇನ್ಸ್ಟಿಟ್ಯೂಷನಲ್ ರಿಟೇಲ್ ತೆಗ್ಬಿಡೋಣ. ಹ್ಮ್. ಫಸ್ಟ್ ಇನ್ವೆಸ್ಟರ್ ಅಂದ್ರೆ ನೋಡೋಣ. ಓಕೆ. ಇವಾಗ ಇನ್ವೆಸ್ಟರ್ ಏನ್ ಕೆಲಸ, ಅವನು ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ, ಹ್ಮ್. ವೇಟ್ ಮಾಡ್ತಾನೆ. ಎಲ್ಲಿಂದ ತನ ವೇಟ್ ಮಾಡೋದು ಅವನ ಮೇಲೆ ಬಿಟ್ಟಿರೋದು ಸರ್. ಓಕೆ. 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, ಅಥವಾ 100 ವರ್ಷ ಇರ್ಬೋದು, ಯಾರೋ ಕ್ವಶನ್ ಮಾಡಪ್ಲೇ ಇಲ್ಲ ಅವ್ರಿಗೆ. ಹೌದು ಹೌದು. ಇವಾಗ ಇನ್ವೆಸ್ಟರ್ ಏನ್ ಥಿಂಕ್ ಮಾಡಿರ್ತಾನೆ, ನಂದು ಇನ್ವೆಸ್ಟೆಡ್ ಅಮೌಂಟು ಕಂಪೌಂಡಿಂಗ್ಲಿ ರಿಟರ್ನ್ಸ್ ಕೊಡ್ತಾ ಇರಬೇಕು. ಓಕೆ. ದಟ್ಸ್ ದ ಮೇನ್ ರೀಸನ್ ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ರೆಗ್ಯುಲರ್ ಬೇಸಿಸ್ ಅಲ್ಲಿ. ಹ್ಮ್. ಸೊ ಕಂಪೌಂಡಿಂಗ್ ಜನರೇಷನ್ ಏನಿದೆ, ಕಂಪೌಂಡಿಂಗ್ ಏನು ಅಮೌಂಟ್ ಇಂಟ್ರೆಸ್ಟ್ ಏನು ಬರುತ್ತೆ, ದಟ್ ಈಸ್ ಎಕ್ಸೆಪ್ಷನಲ್ ಆಕ್ಚುಲಿ. ಹ್ಮ್. ನಾವಿಲ್ಲ ಡೈಲಿ ಅಬ್ಸಲ್ಯೂಟ್ ರಿಟರ್ನ್ಸ್ ಇಂದ ಓಡಾಡ್ತಾ ಇದೀವಿ. ಹೌದು. ಬಟ್ ಒಬ್ಬರು ವೆಲ್ತ್ ಕ್ರಿಯೇಟ್ ಮಾಡೋರು, ಅವ್ರಿಗೆ ನಾವು ಇನ್ವೆಸ್ಟರ್ ಅಂತ ಹೇಳ್ತೀವಿ. ಓಕೆ. ಇವಾಗ ಬಂದ್ಬಿಟ್ಟು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅವರು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ನೀವು ಗೂಗಲಲ್ಲಿ ಜಸ್ಟ್ ರಿಸರ್ಚ್ ಮಾಡಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತ, ಅವರಿಗೆ ಜಾಸ್ತಿ ನಾಲೆಜ್ ಇದೆ ಅಂತ ಬಂದ್ಬಿಡುತ್ತೆ ಅಲ್ಲಿ. Okay. ರಿಟೇಲ್ ಇನ್ವೆಸ್ಟರ್ಸ್ಗಿನೂ ಜಾಸ್ತಿ ನಾಲೆಜ್ ಇದೆ. ಹೌದು. ಬಟ್ ನನ್ನ ಪ್ರಕಾರ ಹೇಳ್ಬೇಕಂತಿದ್ರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಮಾರ್ಕೆಟ್ ಸೆಂಟಿಮೆಂಟ್ ಇರಲ್ಲ. ಹ್ಮ್. ಅವರು ಒಂದು ದುಡ್ಡು ಏನು ಇನ್ವೆಸ್ಟ್ ಮಾಡ್ತಾ ಇದಾರೆ, ರಿವರ್ಸ್ ಆಗೋ ಟೈಮಲ್ಲಿ ಅಥವಾ ಬೇರೆ ಮಿನಿಮಮ್ ಲಾಸ್ ಅಲ್ಲಿ ಅವರು ಪೊಸಿಷನ್ ತೆಗೆದ್ಬಿಡ್ತಾರೆ. ಹೌದು. ರಿಟೇಲರ್ ಆ ಥರ ಇಲ್ಲ. ರಿಟೇಲರ್ ಇರೋದು ಇಂಡಿವಿಜುವಲ್ ಆಗಿ, ಹೌದು. ಈಗ ನಾನು ಆಗಲಿ ನೀವು ಆಗಲಿ. ಹೌದು. ಸೊ ನಾವು ಇನ್ವೆಸ್ಟ್ ಮಾಡಿದ್ಮೇಲೆ ನಮಗೆ ಪ್ರಾಫಿಟ್ ಬರಲೇಬೇಕು. ಹೌದು. ನಾವು ಲಾಸ್ ಬರ್ತಾ ಇದ್ರೆ ನಮಗೆ ವೇಟ್ ಮಾಡೋಣ, ಇವತ್ತಿಲ್ಲ ನಾಳೆ ಬರುತ್ತೆ, ನಾಡ್ದು ಬರುತ್ತೆ ಅಂತ ಅನಿಸಿಕೆಯಿಂದ ನಾವು ಜಾಸ್ತಿ ಲಾಸಸ್ ಫೇಸ್ ಮಾಡ್ತೀವಿ. ಹೌದು. ಇದು ನಾನು ಮೇಜರ್ ಡಿಫ್ರೆನ್ಸ್ ಹೇಳ್ಬೋದು. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಡಿಸಿಷನ್ ಮೇಕಿಂಗಲ್ಲಿ ಫಾಸ್ಟ್ ಆಗಿರ್ತಾರೆ, ರಿಟೇಲ್ ಇನ್ವೆಸ್ಟರ್ಸು ಡಿಸಿಷನ್ ಮೇಕಿಂಗಲ್ಲಿ ಭಾಳ ಇಮೋಷ್ನಲಿ ಇನ್ವಾಲ್ವ್ ಆಗ್ತಾರೆ. ಓಕೆ. ಇದು ನಾವು ಮೇಜರ್ ಡಿಫ್ರೆನ್ಸ್ ಅಂತ ಅನ್ಕೋಬೋದು ಸರಿ. ಈ ಟ್ರೇಡಿಂಗ್ ಅಲ್ಗಾರಿದಮ್ AI ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಸರ್? ಭಾಳ ಒಳ್ಳೆ ಕ್ವಶನ್ ಸರ್ ನಿಮ್ಮದು. Okay. ನಾನು ಹೇಳ್ಬೇಕಂದಿದ್ರೆ ಈಗ US ಮಾರ್ಕೆಟ್ಸ್ನ ಕಂಪೇರ್ ಮಾಡಿದ್ರೆ, ಬಿಕಾಸ್ ನೀವು ನೋಡಿ 50% GDP ಇವತ್ತೇನು ವರ್ಲ್ಡ್ ಇದೆ ಅದು US ಮಾರ್ಕೆಟಲ್ಲಿದೆ, ಹೌದು. ರೈಟ್? ಸ್ಯಾಚುರೇಟೆಡ್ ಕಂಟ್ರಿ ಅಂತ ಹೇಳ್ತೀವಿ ನಾವು. ಹೌದು, ಅದಕ್ಕಿಂತ ಈಗ ಸ್ಯಾಚುರೇಟೆಡ್ ಅಂದ್ರೆ ಇದ್ರದ್ದು ಆದ್ಮೇಲೆ ಅದು ಏನು ಬೆಳೆಪ್ಲೆ ಉಳಿದಿಲ್ಲ ಆ ಕಂಟ್ರಿಲಿ ಅಂತ. ಹ್ಮ್. ಸೊ ಈಗ ಆ ಕಂಟ್ರಿಯಲ್ಲಿ 50% ಜನ ಹತ್ರ ಡಿಮ್ಯಾಟ್ ಅಕೌಂಟ್ಸ್ ಇದೆ. ಹೌದು ಸರ್. ಹೌದು. ಆ್ಯಂಡ್ ಯಂಗ್ಸ್ಟರ್ಸ್ ಏನಿದ್ದಾರೆ, ದ ಏಜ್ ಆಫ್ 20 ಇಂದ 30-40 ತನ, ಹ್ಮ್. ನಾವು ಕೇಳಿರೋ ಪ್ರಕಾರ ಎಲ್ಲರೂ ಹೆಜ್ ಮಾಡ್ಕೊಂಡಿರ್ತಾರೆ ಆಸ್ ಎ ಸೈಡ್ ಇನ್ಕಮ್ ಅಂತ. ಹೌದು. ಹೌದು. ಈಗ ಹೆಜಿಂಗ್ ನನ್ನ ಟಾಪಿಕ್ ಬಂದ್ರೆ ಭಾಳ ಲಾಂಗ್ ಟಾಪಿಕ್ ಆಗುತ್ತೆ, ಅದು ನಾವು ಮುಂದೆ ಮಾತಾಡೋಣ. ಓಕೆ. ಬಟ್ ಹೇಳ್ಬೇಕಂದಿದ್ರೆ ರಿಸ್ಕ್ ಕಂಟ್ರೋಲ್, ಸಾರಿ, ನಾ US ಮಾರ್ಕೆಟ್. ಸೊ 50% ಜನ ಏನು ಯಂಗ್ಸ್ಟರ್ಸ್ ಇದ್ದಾರೆ, ಅವರು ಅಲ್ಗೋರಿಥಮ್ ಟ್ರೇಡಿಂಗೇ ಮಾಡ್ತಿರೋದು. ಹಾಂ ಹಾಂ. ಸೊ ಅವ್ರದ್ದು ಇಮೋಷನಲ್ ಮಾರ್ಕೆಟಲ್ಲಿ ಇರಲ್ಲ. ಹ್ಮ್. ಅವ್ರ ಪ್ರೈಸಸ್ಸು ಸೆಕೆಂಡ್ ನಾವು ನೋಡ್ಕೊಂಡಿರಲ್ಲ. ಹ್ಮ್. ಈಗ ನಮ್ಮ ಮಾರ್ಕೆಟಲ್ಲಿ ಹೆಂಗಿದೆ, 20 ಪಾಯಿಂಟ್ ಏನಾದರೂ ಡಿಫ್ರೆಂಟ್ ಆಗಿ ಹೋಗಿದ್ರೆ, ರಿವರ್ಸ್ ಆಗಿ ಹೋಗಿದ್ರೆ ಹ್ಮ್. ನಾವು ತೆಗ್ದ್ಬಿಡ್ತೀವಿ ಹೌದು, ಪೊಸಿಷನ್. ಇಮಿಡಿಯೇಟ್ ಆಗಿ ತೆಗೆದುಬಿಡ್ತೀವಿ. ಸೊ ಅವ್ರದ್ದು ಆ ಥರ ಇಲ್ಲ. ಅವ್ರು ಒಂದು ಸ್ಟಾಪ್ ಲಾಸ್, ಒಂದು ಟಾರ್ಗೆಟು ಮೇಂಟೈನ್ ಮಾಡಿರ್ತಾರೆ. ಹ್ಮ್. ಹ್ಮ್. ಸೊ ನೋಡಿ, ಮಾರ್ಕೆಟು 1% ಅಪ್ ಆ್ಯಂಡ್ ಡೌನ್ ಡೈಲಿ ಆಡ್ತಾ ಇರೋದು ಭಾಳ ಸುಲಭವಾಗಿದೆ, ಹೌದು. ಅದೇನು ದೊಡ್ಡದಾಗಿಲ್ಲ. ಓಕೆ. ಬಟ್ ನಾವು ನೋಡ್ತಾ ಇದ್ಕೊಂಡು ಕೂತಿದ್ರೆ ನಮ್ಮ ಇಮೋಷನ್ನು ಒನ್ ಆರ್ ದ ಅದರ್ ಸೆಕೆಂಡ್ ಚೇಂಜ್ ಆಗೇ ಆಗುತ್ತೆ ಸರ್, ರೈಟ್? ಒಂದು 5 ನಿಮಿಷ ಪಾಸಿಟಿವ್ ನೋಡಿ 5,000 10,000 ನೋಡಿಕೊಂಡು ಪ್ಲಸ್ ನೋಡಿಕೊಂಡು, ಅದೇ ಒಂದು 10-15 ನಿಮಿಷ ಆದಮೇಲೆ ಅದು 2,000 ಪ್ಲಸ್ ಬರ್ತಾಯಿದ್ರೆ ನಮ್ಗೆ ಏನಾಗುತ್ತೆ, ಅಯ್ಯೋ 10,000 ಇಂದ 2,000 ಬಂತು, ಇಷ್ಟಾದ್ರೆ ತೆಕ್ಕೊಂಡು ಬಿಡ್ತೀನಿ ಅಂತ ತೆಗೆದ್ಬಿಡ್ರೆ ತೆಗಿತಾರೆ. ಯಾರು ತೆಗೆಲ್ಲ ನೋಡಿ, ಅವ್ರಿಗೆ 10,000 ಲಾಸಲ್ಲಿ ಹೋಗ್ಬಿಡುತ್ತೆ. ಹೌದು. ಹೌದು. ಅವ್ರು ಅವಾಗ ಡಿಸಿಷನ್ ತಗೋತಾರೆ. ಓಕೆ. ಸೊ AI ನಮ್ಗಿದು ಕಂಟ್ರೋಲ್ ಮಾಡೋದು ಬಹಳ ಹೆಲ್ಪ್ ಮಾಡುತ್ತೆ. ಹ್ಮ್. ಸೊ ಡಿಸಿಷನ್ದು ಅದ್ರದ್ದು ಅಕ್ಯುರೇಸಿ ನಾವೇನಂತೀವಿ 80-90% ಕೊಡೋ ಥರ ನಾವು ಪ್ರೋಗ್ರಾಮಿಂಗ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡಿದ್ರೆ ಭಾಳ ಒಳ್ಳೆಯದು ಅಂತ ನಮ್ಮ ಪ್ರಕಾರ. AI ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಹೆಲ್ಪ್ ಮಾಡ್ಬೋದು. ಮಾಡ್ಬೋದು. ಅಲ್ಗೋರಿಥಮ್ ಟ್ರೇಡಿಂಗು ನಾವು ಮುಂದೆ ಫ್ಯೂಚರಲ್ಲಿ ಎವಾಲ್ವ್ ಆಗ್ತೀವಿ. ಬಟ್ ಈಗ ಪ್ರೆಸೆಂಟು ಇನ್ನ ಸ್ಟಾರ್ಟ್ ಆಗೋ ಫೇಸಲ್ಲಿ ಇದೀವಿ ನಾವು. ಹ್ಮ್. ಸೊ AIದು ಬಗ್ಗೆನ ನಾವು ಜಾಸ್ತಿ ಯೂಸ್ ಮಾಡಲ್ಲ ಜನ, ರೈಟ್? ಓಕೆ. ಸೊ ಸ್ಟಾಕ್ ಮಾರ್ಕೆಟ್ ರಿಲೇಟೆಡಲ್ಲಿ ಇನ್ನು ಮುಂದೆ ಬರ್ತಾ ಇದೆ, ಅದ್ರದ್ದು ಬೂಮ್ ಚೆನ್ನಾಗಿ ಬರುತ್ತೆ ಅಂತ ನಂದು ಬಿಲೀಫ್ ಇದೆ. ಸರಿ, ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಬಗ್ಗೆ ನೀವು ಕಲ್ತಿರುವಂಥ ಒಂದು ಒಳ್ಳೆಯ ಅನುಭವದ ಬಗ್ಗೆ ಹೇಳ್ಬೋದಾ ಸರ್ ಏನಾದರೂ? ಹುಡುಕಿರೋದು ಅನುಭವ ಅಂದರೆ, ಸೊ ಇನ್ವೆಸ್ಟಿಂಗ್ ಒಂದಾಯಿತು ಸರ್. ಓಕೆ. ಸೊ ನಾನು ಹೇಳ್ತೀನಿ ನಿಮಗೆ, ನಮ್ಮದು ಇವತ್ತು ಟ್ರೇಡಿಂಗ್ ಮಾಡೋರು, ಇನ್ವೆಸ್ಟ್ ಮಾಡೋಲ್ಲಿ 4 ಟೈಪ್ ಇನ್ವೆಸ್ಟರ್ಸ್, 4 ಟೈಪ್ ಜನ ಇದ್ದಾರೆ ಓಕೆ. ಸ್ಟಾಕ್ ಮಾರ್ಕೆಟಲ್ಲಿ. ಒಬ್ರಿಗೆ ನಾವು ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ, ಓಕೆ. ಒಬ್ರಿಗೆ ನಾವು ಸ್ಕ್ಯಾಲ್ಪರ್ಸ್ ಅಂತ ಹೇಳ್ತೀವಿ, ಒಬ್ಬರಿಗೆ ನಾವು ಹೆಜ್ಜರ್ಸ್ ಅಂತ ಹೇಳ್ತೀವಿ, ಒಬ್ಬರಿಗೆ ನಾವು ಸ್ವಿಂಗ್ ಟ್ರೇಡ್ಸ್ ಆರ್ ಪೊಸಿಷನಲ್ ಟ್ರೇಡ್ಸ್ ಅಂತ ಹೇಳ್ತೀವಿ. ಓಕೆ. ಇವು 4 ಥರ ಈಗ ಟ್ರೇಡರ್ಸು ಎಕ್ಸಿಸ್ಟ್ ಮಾಡ್ತಾರೆ ಮಾರ್ಕೆಟಲ್ಲಿ. ಹ್ಮ್. ಸೊ ಯಾವಾಗ ನಾವು ಸ್ಕ್ಯಾಲ್ಪಿಂಗ್ ಅಂತ ಹೇಳಿದ್ರೆ, ಇವ್ರು ಸೆಕೆಂಡಲ್ಲಿ ಜಾಸ್ತಿ ವಾಲ್ಯೂಮಲ್ಲಿ ಬೈ ಮಾಡ್ತಾರೆ. ಒಂದು 5 ಸೆಕೆಂಡ್ 10 ಸೆಕೆಂಡ್ 1 ನಿಮಿಷಲ್ಲಿ
₹2 ₹3 ಮೂಮೆಂಟಲ್ಲಿ ತೆಗೆದ್ಬಿಡ್ತಾರೆ. ಅವ್ರು 10 ಪೈಸೆ 20 ಪೈಸೆ ಮೂಮೆಂಟಲ್ಲಿ ತೆಗೆದ್ಬಿಡ್ತಾರೆ, ಜಾಸ್ತಿ ವಾಲ್ಯೂಮ್ ಇದ್ದಿದ್ದಕ್ಕೆ. ಅದೇ ರಿವರ್ಸ್ ಆಗಿದ್ರೆ ಸಡನ್ ಆಗಿ ಲಾಸ್ ಆಗಿ ಕ್ಲಿಯರ್ ಆಗುತ್ತೆ, ನೋ ಡೌಟ್. ಸ್ವಿಂಗ್ ಟ್ರೇಡರ್ಸ್ ಏನು ಮಾಡ್ತಾರೆ, 15 ದಿವಸ 1 ತಿಂಗಳ ಎನಿಥಿಂಗ್ 1 ಡೇ ಅಬೋವ್ ಇಟ್ಕೊಂಡು ಅವ್ರು ನೋಡಿ ಒಂದು ರ್ಯಾಲಿ ಬಂದ್ಮೇಲೆ ತೆಗೋರಿಗೆ ಸ್ವಿಂಗ್ ಟ್ರೇಡರ್ಸ್ ಅಂತೀವಿ. ಹೆಜ್ ಮಾಡೋರು ಅಂತ ಕೇಳಿರೋದು. ಬೇಸಿಕ್ ನಾನು ಮಾತಾಡೋದು ಹೆಜ್ಜಿಂಗಲ್ಲಿ. ಈಗ ನಮ್ದೇನು ಪ್ರಾಡಕ್ಟ್ಸ್ ನಾವು ಮಾರ್ಕೆಟಲ್ಲಿ ಇವತ್ತು ನೋಡ್ತಾ ಇದ್ದೀವಿ, ಫ್ಯೂಚರ್ಸ್ ಆಪ್ಷನ್ಸ್ ಭಾಳ ದೊಡ್ಡದು ಸೆಗ್ಮೆಂಟ್ ಇದೆ. ಡೆರಿವೇಟಿವ್ ಸೆಗ್ಮೆಂಟ್ ಇಸ್ ಅ ವೆರಿ ಬಿಗ್ ಸೆಗ್ಮೆಂಟ್. ಇದ್ರದ್ದು ಬೂಮು ಲಾಸ್ಟ್ 4-5 ಇಯರ್ಸಲ್ಲಿ 10 ದುಪ್ಪಟ್ಟ ಜಾಸ್ತಿ ಆಗಿದೆ, 10 ಟೈಮ್ ಜಾಸ್ತಿ ಆಗಿದೆ. ಬಿಕಾಸ್ ಅಲ್ಲಿ ದುಡ್ಡು ಈಸಿ ಕಾಣುತ್ತೆ ಆಗೋದು, ಹೋಗೋ ಟೈಮಲ್ಲಿ ಅದೇ ಥರ ಹೋಗುತ್ತೆ. ಹೌದು, ರೈಟ್. ಸೊ ಹೆಜ್ಜಿಂಗ್ ಮಾಡ್ಕೊಂಡಿದ್ದಿದ್ರೆ ಒಂದು ಕನ್ಸಿಸ್ಟೆಂಟ್ ರಿಟರ್ನ್ ನೋಡ್ಬೋದು ಅಂತ ನನ್ನ ಬಿಲೀಫ್. ಸೊ ನಾನು ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದು, ಇಮೋಷನಲ್ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಹೆಜ್ ಮಾಡಬೇಕು. ಈ ಸ್ಟಾಕ್ ಮಾರ್ಕೆಟ್ ಮುಂದಿನ ದಶಕದಲ್ಲಿ ಯಾವ ರೀತಿ ಬೆಳೆಯುತ್ತೆ ಅಂತ ನಿಮ್ಗೆ ಏನಾದರೂ ಒಪಿನಿಯನ್ ಹೇಳ್ಬೋದಾ, ಅನಿಸಿಕೆ ಹೇಳ್ಬೋದಾ ನಿಮ್ಮದು? ಡೆಫಿನೆಟ್ಲಿ ಸರ್. ನಾವು ಇವತ್ತಿನಲ್ಲ, ನಾವು ಯಾವಾಗ ಸ್ಟಾಕ್ ಮಾರ್ಕೆಟ್ ಇಂಟ್ರಡ್ಯೂಸ್ ಆಗಿ ನಡೆದ ನೋಡ್ಬೋದು. BSE ಆಗಲಿ, NSE ಆಗಲಿ. NSE ಅದರ ರೀಸೆಂಟ್ 1992 ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು. BSE 1875 ಎಸ್ಟಾಬ್ಲಿಷ್ ಆಗಿರೋದು. ಅವತ್ತಿದ್ದೀವಲ್ಲ ಸ್ಟಾಕ್ಸು ಯಾವುವು ನಾವು ಫ್ರಂಟ್ ಲೈನ್ ಸ್ಟಾಕ್ಸ್ ಅಂತೀವಿ ಅಥವಾ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂತೀವಿ. ಅವು ಈಗ ಟೈಟನ್ ಸ್ಟಾಕ್ ಕೇಳಿರ್ಬೇಕು, ವಾಚ್ ಟೈಟನ್ ₹2 ಶೇರ್ ಇತ್ತು. MRF ಇದೆಲ್ಲ ಶೇರ್ ₹20 ಶೇರ್ ಇತ್ತು. ಸೊ ಬೆಳೀತಾ ಇದೆ ಸ್ಟಾಕ್, ಪಾಪ್ಯುಲೇಷನ್ ಬೆಳೀತಾ ಇದೆ, ಡಿಮಾಂಡ್ ಬೆಳೆಯುತ್ತೆ, ಸಪ್ಲೈ ಬೆಳೆಯುತ್ತೆ, ಇದು ನಿಂದಿರೋದಿಲ್ಲ. ಸೊ 10 ವರ್ಷದ ಮುಂದೆ ಮಾತಾಡಿದ್ರೆ ಯಾವುದು ಸ್ಟಾಕ್ ನಾವು ಡೌನ್ ಫಾಲ್ ಅಲ್ಲಿ ಕಾಣಲ್ಲ, ಅನ್ಲೆಸ್ ನಮ್ದೇನು ಪ್ಯಾಂಡಮಿಕ್ ಅವ್ರ ವಾರ್ ಸಿಚುವೇಶನ್ ಬರಬಾರ್ದು. ಅದು ಬಿಟ್ಟಿದ್ರೆ ನಾವು ಗ್ರೋತ್ ಕಂಟಿನ್ಯೂಸ್ ಆಗಿ ನೋಡ್ತೀವಿ. ಸೊ 10 ವರ್ಷ ಡೌನ್ ದ ಲೈನ್ ನಾವು ನೋಡ್ಕೊಂಡು ಹೋಗಿದ್ರೆ ಕನ್ಸಿಸ್ಟೆಂಟ್ ಆಗಿ 12-15% ಗ್ರೋತ್ ನಾವು ಮಾಡ್ಬೋದು ಅಂತ ಬಿಲೀಫ್ ಇದೆ. ಸರ್, ಇನ್ವೆಸ್ಟರ್ಸ್ ಪ್ರಾಫಿಟ್ ಆದಾಗ ಮತ್ತು ಲಾಸ್ ಆದಾಗ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಹೇಳ್ಬೋದಾ? ಸೊ ನಾವು ಈಗ ಮಾತಾಡ್ತಾ ಇರೋದು ಇನ್ವೆಸ್ಟರ್ಸ್ ಬಗ್ಗೆ, ರೈಟ್? ಸೊ ನಾನು ಹೇಳಿದ್ದು ಮುಂಚೆ 4 ಟೈಪ್ ಟ್ರೇಡರ್ಸ್ ಇರೋದಂತ. ಬಟ್ ನಾನು ಬೇಸಿಕಲಿ ಇವಾಗ ನಾವು ಇನ್ವೆಸ್ಟರ್ ಮೇಲೆ ಡಿಸ್ಕಸ್ ಮಾಡ್ಬೇಕಂತಿದ್ರೆ, ಇನ್ವೆಸ್ಟರ್ದು ಪ್ರಾಫಿಟ್ ಟೈಮಲ್ಲಿ ಅವ್ರು ಹೋಲ್ಡ್ ಮಾಡ್ತಾರೆ. ಓಕೆ, ಇನ್ನು ಗ್ರೋತ್ ಕಾಣುತ್ತೆ ಮುಂದೆ ವರ್ಷ ನಾವು ನೋಡ್ಕೊಂಡು ಹೋಗಿದ್ರೆ 12-15% ಗ್ರೋತ್ ಸಿಗುತ್ತೆ. ಓಕೆ, ಲಾಸಸ್ ಟೈಮಲ್ಲಿ ಏನು ಮಾಡಬೇಕು, ಯಾವಾಗ ಅವರಿಗೆ 15% 20% ಒಂದು ಸ್ಟಾಕ್ ಬಿದ್ದು ಇರುತ್ತೆ, ರೈಟ್? ಸೊ ಆ ಟೈಮಲ್ಲಿ ಅವ್ರು ಏನು ಮಾಡ್ಬೇಕಂತಾರೆ, ಅದಕ್ಕೆ ಸ್ವಲ್ಪ ಪೊಸಿಷನ್ಸ್, ಸ್ವಲ್ಪ ಶೇರ್ಸಿನ ಖರೀದಿ ಮಾಡ್ಬೇಕಂತಾರೆ. ಸೊ ದ್ಯಾಟ್ ಅವ್ರದ್ದು ಪ್ರೈಸ್ ಏನಿದೆ ಬೈಯಿಂಗ್ದು ತೆಳಗಡೆ ಬರಲಿ, ಮತ್ತು ಯಾವಾಗ ರ್ಯಾಲಿ ಕೊಡುತ್ತೆ ಅವಾಗ ಅದು ಪ್ರಾಫಿಟ್ ಜನರೇಟ್ ಆಗಲಿ ಅಂತ. ಸೊ ಇನ್ವೆಸ್ಟರ್ ಮೆಂಟಾಲಿಟಿ ಇದೇ ಥರ ಇರೋದು. ತೆಳಗೆ ಬಂದಾಗೆ ಬೈ ಆನ್ ಡಿಪ್ಸ್ ಅಂತ ಹೇಳ್ತಾರೆ ಆ್ಯಂಡ್ ಸೆಲ್ ಆನ್ ರೈಸ್ ಅಂತ ಹೇಳ್ತಾರೆ. ಸೊ ಅವ್ರದ್ದು ಸ್ಟ್ರಾಟಜಿ ಭಾಳ ಸಿಂಪಲ್ ಆಗಿರುತ್ತೆ. ಕಮ್ಮಿಯಲ್ಲಿ ಸಿಗ್ತಾ ಇದ್ದಾಗೆ ಫ್ರಂಟ್ ಲೈನ್ ಸ್ಟಾಕ್ಸ್ ನೋಡಿ. ಸ್ಟಾಕ್ಸ್ ಬಗ್ಗೆ ನಾವು ಮಾತಾಡೋ ಟೈಮಲ್ಲಿ ನಾನು ಇವಾಗ ಅಲ್ಲ ಫ್ರಂಟ್ ಲೈನು ಅವ್ರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಬಿಕಾಸ್ ಸ್ಮಾಲ್ ಕ್ಯಾಪು, ಮೀಡಿಯಮ್, ಮಿಡ್ ಕ್ಯಾಪ್ ಅಂತ ಹೇಳ್ತೀವಿ ನಾವು. ಅವ್ರದ್ದೆಲ್ಲ ಏನು ಮೂಮೆಂಟ್ ಬರುತ್ತೆ ಬರಲ್ಲ ಅಂತ ನಮ್ಗೇನು ಗ್ಯಾರಂಟೀಡ್ ಆಗಿರಲ್ಲ. ಬಟ್ ನಾವು ಲಾರ್ಜ್ ಕ್ಯಾಪ್ ಅಂದ್ರೇನು ಒಂಥರ ಮೊನೋಪೊಲಿ ಸ್ಟಾಕ್ಸ್ ಇರೋದು. ಸೊ ಅವ್ರದ್ರಿಂದ ನಮ್ದು GDP ಕಂಟ್ರಿಬ್ಯೂಷನ್ ಭಾಳ ದೊಡ್ಡದಾಗಿರುತ್ತೆ. ಸೊ ಅಂಥ ಸ್ಟಾಕ್ದು 12-15% ರಿಟರ್ನ್ ಹೆಂಗೂ ಸಿಗುತ್ತೆ. ಸೊ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ, ಪ್ರಾಫಿಟ್ ಬಂದಾಗೆ ಅವರು ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡ್ಕೋತಾರೆ, ಅವರು ಎಂಜಾಯ್ ಮಾಡ್ತಾರೆ ಪ್ರಾಫಿಟ್ಸ್ಗೆ, ಆ್ಯಂಡ್ ಲಾಸಸ್ ಬಂದಾಗೆ ಅವರು ಬೈ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದು ಇನ್ವೆಸ್ಟರ್ ಅನಿಸಿಕೆ. ಬಟ್ ಅದೇ ನಾವು ಟ್ರೇಡರ್ಸ್, ನಾವು ಇಂಟ್ರಾಡೇ ಏನಂತೀವಿ ನಾವು, ಸೊ ಆ ಟಾಪಿಕ್ ಮೇಲೆ ಬಂದಿದ್ರೆ ಸರ್, ಈ ಇಂಟ್ರಾಡೇ ಅಂತ ಇರುತ್ತಲ್ಲ ಸರ್, ಅದೇ ಸ್ಟಾಕ್ ಮಾರ್ಕೆಟಲ್ಲಿ ಡೈಲಿ ಬೇಸಿಸ್ ಮೇಲೆ ಇರುತ್ತಲ್ಲ, ಅದರಲ್ಲಿ ಲಾಸ್ ಪ್ರಾಫಿಟ್ ಆದರೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು? ಸೊ ಇನ್ವೆಸ್ಟರ್ ಬಿಟ್ಟು ಈಗ ಡೈಲಿ ಏನು ಟ್ರೇಡ್ ಮಾಡ್ತಾ ಇದ್ದಾರೆ, ಇಂಟ್ರಾಡೇ ಟ್ರೇಡರ್ಸ್ ಅಂತ ಹೇಳೋದು. ಸೊ ಅವ್ರಿಗೆ ಇವತ್ತ ಪ್ರಾಫಿಟ್ ಆಗಿರೋದು 10% ಇರ್ಬೋದು ಆನ್ ಕ್ಯಾಪಿಟಲ್ ಮೇಲೆ, 20% ಇರ್ಬೋದು, ಒಬ್ರೊಬ್ರಿಗೆ 100% ಇರ್ಬೋದು. ಬಟ್ ಆನ್ ಎನ್ ಮಂತ್ಲಿ ಅವ್ರಿಗೆ ಎಷ್ಟು ಗಳಿಸಿದ್ದಾರೆ ಅದು ಆವ್ರೇಜ್ ತೆಗೆದೆಲ್ಲಕ್ಕೆ ಇಂಪಾರ್ಟೆಂಟ್. ಬಿಕಾಸ್ ಇವತ್ತು ಅವರು 10% ರಿಟರ್ನ್ ಮಾಡಿದ್ರೆ ನಾಳೆ 20% ಮೈನಸ್ ಆಗಿದ್ರೆ ಆನ್ ಎನ್ ಆವ್ರೇಜ್ ಅವರು 10% ಮೈನಸ್ ಅಲ್ಲ. ಸೊ ಇಂಟ್ರಾಡೇ ಟ್ರೇಡರ್ಸ್ಗೆ ನಾವು ಏನಂತ ಹೇಳ್ಬೋದು ಅಂದರೆ, ಮಂತ್ಲಿ ನೀವು ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ರಿಟರ್ನ್ ಕ್ಯಾಲ್ಕುಲೇಟ್ ತೆಗಿಬೇಕು. ಆರ್ ಕಂಪ್ಲೀಟ್ ಆಗಿ 6 ಮಂತ್ಸ್ ಕನ್ಸಿಸ್ಟೆಂಟ್ ಪ್ರಾಫಿಟ್ ಸ್ಟೇಟಲ್ಲಿ ಇದ್ದಿದ್ರೆ ಮಾತ್ರ ಅವ್ರ ಇಂಟ್ರಾಡೇ ಟ್ರೇಡು ಕಂಟಿನ್ಯೂ ಮಾಡಬೇಕು. ಇಲ್ಲಾಂದರೆ ಅವ್ರಿಗೆ ಇಂಟ್ರಾಡೇ ಟ್ರೇಡಿಂಗು ಮಾಡಿದಿಲ್ಲ ಅಂತ ಅಂದ್ಕೊಂಡು ಹೊರಗಾಗದೆ ಎಲ್ಲಕ್ಕ ಬೆಟ್ರ್. ಸೊ ಇನ್ನೊಂದು ನಾನು ಹೈಲೈಟ್ ಏನು ಮಾಡ್ಬೇಕಂತಿದ್ರೆ, ಮಾರ್ಕೆಟಲ್ಲಿ ಯಾರೂ ತಪ್ಪಾಗಿಲ್ಲ ಸರ್. ನಾನಾಗಲಿ ನೀವಾಗಲಿ, ನಾನು ಮ್ಯಾಲೆ ಹೋಗುತ್ತೆ ಅಂತ ಬೆಟ್ ಮಾಡ್ತೀನಿ, ನೀವು ತೆಳಗೆ ಹೋಗುತ್ತೆ ಅಂತ ಬೆಟ್ ಮಾಡ್ತೀನಿ. ಸೊ ನಾನು ತಪ್ಪಿಲ್ಲ, ನೀವು ತಪ್ಪಿಲ್ಲ. ಮಾರ್ಕೆಟ್ ನಡೆಯೋದೇ ಅದೇ ರೀತಿ. ಒಬ್ಬರು ಮ್ಯಾಲ್ ಅಂತ ಹೇಳ್ಕೊತಾರೆ, ಒಬ್ಬರು ತೆಳಗಂತ ಹೇಳ್ತಾರೆ, ಅದಾದಮೇಲೆ ಮಾರ್ಕೆಟ್ ನಡೆಯೋದು ಸಾಧ್ಯ. ಸೊ ಯಾರೂ ತಪ್ಪಾಗಿಲ್ಲ. ನನಗೆ ಇಷ್ಟು ಹೋಗುತ್ತೆ ಅಂತ ಹೇಳೋರು, ಇಷ್ಟು ತೆಳಗೆ ಬರುತ್ತೆ ಅಂತ ಹೇಳೋರು, ಇವರೆಲ್ಲ ಮಾರ್ಕೆಟ್ದು ಒಂದು ಕಂಟ್ರಿಬ್ಯೂಟರ್. ಬಟ್ ಏನು ನಾವು ಅವೇರ್ ಆಗಿರಬೇಕು,
ನಮ್ಮದು ರಿಟರ್ನ್ಗೆ ನಮ್ಮ ಕ್ಯಾಪಿಟಲ್ಗೆ ನಾವು ಸೇಫ್ ಆಗಿ ರಿಟರ್ನ್ ತೆಗಿತೀವಿಲ್ಲ ಕನ್ಸಿಸ್ಟೆಂಟ್ ಆಗಿ ಅಂತ ನೋಡೋದೇ ಎಲ್ಲಕ್ಕ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಸರ್ ಇನ್ನೊಂದು ಮತ್ತೆ ನಾವು ಇಂಟ್ರಾಡೇಲಿ ನಾವು ಸ್ಟಾಕ್ ಪರ್ಚೇಸ್ ಮಾಡ್ತೀವಿ, ಸ್ವಲ್ಪ ಲಾಸ್ ಆಗ್ತಾ ಇದೆ ಅಂತಂದ್ರೆ ಮತ್ತೆ ಇನ್ನೂ ಸ್ಟಾಕ್ ಪರ್ಚೇಸ್ ಮಾಡ್ತೀವಿ, ಹೌದು. ಮತ್ತೆ ಇನ್ನೊಂದು ಸ್ವಲ್ಪ ಲಾಸ್ ಆಗ್ತಾ ಅಂದ್ರೆ ಇನ್ನೂ ಸ್ಟಾಕ್ ಪರ್ಚೇಸ್ ಮಾಡ್ತೀವಿ. ಆ ರೀತಿ ಮಾಡೋದು ಒಳ್ಳೇದಾ ಕೆಟ್ಟದ್ದಾ ಸರ್? ಇಂಟ್ರಾ ಡೇ ಅಲ್ಲಿ ಮಾಡೋದೆಲ್ಲಕ್ಕ ದೊಡ್ಡ ಮಿಸ್ಟೇಕ್ ನಾವು. ಬಿಕಾಸ್ ನಾವು ಸೇಮ್ ಡೇ ನಮ್ಗೆ ಆಲ್ರೆಡಿ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಇದೆ. ಓಕೆ. ಎಷ್ಟು ತೆಳಗ್ ಬಂದ್ರೂ ಖರೀದಿ ಮಾಡ್ತೀನಿ ಅಂತ ತಾಕತ್ತಂದ ನಾವು ಬೈ ಮಾಡ್ತೀವಿ. ಬಟ್ ಅದೇ ಸೇಮ್ ಡೇ ತನ ಮ್ಯಾಲ್ ಬರ್ಲಿಲ್ಲ, ರಿಕವರ್ ಆಗಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೇಕು? ಲಾಸ್ ಅಲ್ಲ ಸರ್? ಲಾಸ್ ಅಲ್ಲೇ ತೆಗಿಬೇಕು. ಸೊ ಅವರೇಜ್ ಮಾಡೋದು ಕಾನ್ಸೆಪ್ಟ್ ಏನಿದೆ ಅದು ಲಾಂಗ್ ಟರ್ಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಶಾರ್ಟ್ ಟರ್ಮ್ಗೆ ಡೈಲಿ ಮಾಡೋರಿಗೆಲ್ಲ ಅಪ್ಲಿಕೇಬಲ್ ಆಗಲ್ಲ. ಓಕೆ. ನೀವು ಫಸ್ಟ್ ಟ್ರೇಡ್ ಎಂಟರ್ ಮಾಡಿದ್ಮೇಲೆ ಲಾಸ್ ಬರ್ತಾ ಇದೆ ಅಂದಮೇಲೆ ಲಾಸಲ್ಲಿ ತೆಗಿಬೇಕು. ಅದು ಬಿಟ್ಟು ನಾನು ತೆಳಗಡೆ ಇನ್ನ ಬೈ ಮಾಡ್ತೀನಿ ಅಂತ ಹೇಳೋದು ಅದು ಒಂಥರ. ಸರ್ ತುಂಬ ಜನ ಹಾಗೆ ಮಾಡ್ತಾರೆ, ಇಂಟ್ರಾಡೇಲಿ ಸ್ಟಾಕ್ ಪರ್ಚೇಸ್ ಮಾಡ್ತಾರೆ, ಮಾರ್ಕೆಟ್ ರೇಟ್ ಸ್ಟಾರ್ಟ್ ಓಪನ್ ಆದಾಗ ಏನಿರ್ತಲ್ಲ ಅವಾಗ ಪರ್ಚೇಸ್ ಮಾಡ್ತಾರೆ, ಸ್ವಲ್ಪ ಕಡಿಮೆ ಆದಾಗ ಮತ್ತೆ ಅದು ಸ್ವಲ್ಪ ಇನ್ನೂ ಕೆಳಗೆ ಬರುತ್ತೆ, ಮತ್ತೆ ಕೆಳಗೆ ಬಂದಿದೆ ಅಂತ ಇನ್ನು ಮೇಲೆ ಬರ್ತಂತ ಮತ್ತೆ ಇನ್ನೂ ಪರ್ಚೇಸ್ ಮಾಡ್ತಾರೆ, ಮತ್ತೆ ಅದು ಇನ್ನೂ ಡೌನ್ಫಾಲ್ ಆಗ್ತಾನೆ ಹೋಗುತ್ತೆ. ಹಿಂಗಾಗಿ ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತಲ್ಲ ಸರ್? 100% ಸರ್ ಲಾಸ್ ಆಗೋ ಚಾನ್ಸಸ್ ಅಂತಿಲ್ಲ, 100% ಲಾಸ್ ಹಾಗೆ ಆಗುತ್ತೆ. ಯಾಕಂದ್ರೆ ಅಲ್ಲಿಂದ ರಿಕವರ್ ಆಗುತ್ತಾ ಆಗಲ್ಲ ಅಂತ ಏನೂ ಗ್ಯಾರಂಟಿ. ಒಂದ್ಸಲ ನಾವು ಟ್ರೇಡಲ್ಲಿ ಲಾಸಲ್ಲಿ ಎಂಟ್ರಿ ಆಗಿವಿ, ಅದು ಲಾಸ್ ತೆಗ್ದ್ಬಿಟ್ಟು ಸುಮ್ಮನೆ ಸೈಡ್ ಆಗಬೇಕು. ಅದು ಬಿಟ್ಬಿಟ್ಟು ಓವರ್ ಟ್ರೇಡ್ ಓವರ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಜಾಸ್ತಿ ಲಾಸ್ ಆಗೋದೇ ಗ್ಯಾರಂಟಿ. ಓಕೆ. ಮತ್ತು ಇನ್ನೊಂದು ಸರ್, ಇದು ಸರ್ ಇವಾಗ ನಾವು ನೋಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಎಲ್ಲೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ನಾವೇನಾದರೂ ಕ್ಲಿಕ್ ಮಾಡಿದ್ರೆ ನಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಹೋಗುತ್ತಲ್ಲ ಅವರಿಗೆ, ಅವರು ರಿಟರ್ನ್ ನಮಗೆ ಕಾಲ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿ ಇರುತ್ತೆ, ಹಂಗಿರುತ್ತೆ, ಹಿಂಗಿರುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಸರ್. ಅವ್ರದ್ದು ಮಾತೆಲ್ಲ ಕೇಳಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಒಳ್ಳೇದಾ ಸರ್? ಸರ್ ಇವಾಗ ನಾವು ರೆಕಮೆಂಡೇಶನ್ಸ್ ಕೊಡೋರ ಬಗ್ಗೆ ಮಾತಾಡ್ಬೇಕಂತಿದ್ರೆ ಇಂದೋರಲ್ಲಿ ನಾನು ಕೇಳಿದ ಪ್ರಕಾರ 4,000 ಅನ್ರಿಜಿಸ್ಟರ್ಡ್ ಕಂಪ್ನೀಸ್ ಇದೆ ಅಂತ ಕೇಳಿದ್ದು. ಇದಕ್ಕೆ ಒಂದು ಸಂಬಂಧಪಟ್ಟ ನಾನು ಒಂದು ಸ್ಟೋರಿ ಹೇಳ್ತೀನಿ. ನಾನು ಯಾವಾಗ ನನ್ನ ಕರಿಯರ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಸ್ಟಾಕ್ ಮಾರ್ಕೆಟಲ್ಲಿ, ಸೊ ಒಂದು ಎಂಪ್ಲಾಯ್ಮೆಂಟ್ ಒಂದು ಡೆಸ್ಕಲ್ಲಿ ಆ್ಯಸ್ ಎ ನಾವು ಕೋವರ್ಕಿಂಗ್ ಸ್ಪೇಸ್ ಅಂತ ಹೇಳ್ತೀವಲ್ಲ ಆ ಥರ ಕೂತ್ಬಿಟ್ಟು ಅಲ್ಲಿ ಒಬ್ರು ಲೇಡಿ ಒಂದು 100 ಜನ ಕಾಂಟ್ಯಾಕ್ಟ್ ಸಿಗ್ತಾ ಇತ್ತು. 100 ಜನ ಕಾಲ್ ಮಾಡಿ 10 ಜನಕ್ಕೆ ಹೇಳ್ತಾ ಇರೋದು, ಕನ್ವರ್ಟ್ ಮಾಡ್ತಾ ಇದ್ರು. ಸರ್ ನಾನು ನಿಮ್ಗೆ ರೆಕಮೆಂಡೇಶನ್ ಕೊಡ್ತೀನಿ, ಪ್ರಾಫಿಟ್ ಬಂದರೆ ಮಾತ್ರ ನನಗೆ 5,000 ಕಮಿಷನ್ ಕೊಡಿ, ಲಾಸ್ ಆದರೆ ಏನೂ ಇಲ್ಲ ಸರ್ ಅಂತ ಹೇಳೋದು. 10 ಜನ ಅವ್ರಿಗೆ ಡೈಲಿ 100 ಕಾಂಟ್ಯಾಕ್ಟ್ ಬಂದರೆ 10 ಜನ ಕನ್ವರ್ಟ್ ಆಗ್ತಾರೆ, ರೆಡಿ ನಾವು ತಗೋತೀವಿ ಸರ್ವಿಸ್ ಅಂತ ಹೇಳೋಕೆ. ಸೊ ಅವ್ರಿಗೆ ಏನು ಮಾಡ್ತಾರೆ, ಒಂದು 5 ಜನಗೆ ಬೈ ಕೊಟ್ಟಿರ್ತಾರೆ, ಒಂದು 5 ಜನಗೆ ಸೆಲ್ ಕೊಟ್ಟಿರ್ತಾರೆ. ಸೊ ಮಾರ್ಕೆಟಲ್ಲಿ ದುಡ್ಡು ಮ್ಯಾಲ್ ಹೋದ್ರೆ ಮಾತ್ರ ಮಾಡೋದು ಅಂತ ಏನಿಲ್ಲ, ತೆಳಗ್ ಬೀಳ್ತಾ ಇದ್ರು ದುಡ್ಡು ಮಾಡ್ತಾರೆ. ಸೊ ಈ ಕೇಸಲ್ಲಿ ಏನಾಗುತ್ತೆ, 5 ಜನಗೆ ಪ್ರಾಫಿಟ್ ಆಗುತ್ತೆ, 5 ಜನಕ್ಕೆ ಲಾಸ್ ಆಗುತ್ತೆ. ಸೊ 5 ಜನಕ್ಕೆ ಪ್ರಾಫಿಟ್ ಆಗೋರ್ದು ಕಮಿಷನ್ ಎಷ್ಟಾಯ್ತು ಗೊತ್ತಾ ಸರ್? 25,000 ಆಯ್ತು ಆ ಡೇದು. ಸೊ ನಾವು 3 ತಿಂಗಳ ಅವರು ಡ್ಯೂಟಿ ಮಾಡಿಬಿಟ್ಟು ಅಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟು. ಸೊ ನಾವು ಫಸ್ಟ್ ಕ್ವಶನ್ ಅವ್ರಿಗೆ ಏನು ಕೇಳಬೇಕು, ಯಾರಾದ್ರೂ ರೆಕಮೆಂಡೇಶನ್ ಕೊಟ್ಟಿದ್ರೆ, ನಿಮ್ಮ ದುಡ್ಡಿಂದ ನೀವೇ ಮಾಡಿಕೊಂಡು ನೀವು ರಿಚ್ ಪ್ಲೇಸಲ್ಲಿ ಬನ್ನಿರಿ, ಇದು ರೆಕಮೆಂಡೇಶನ್ ಕೊಡೋದ್ರಾಗ ಇಟ್ಸ್ ನಾಟ್ ವ್ಯಾಲಿಡ್ ಅಂತ ನಾನು ಹೇಳೋದು. ಅವ್ರು ಜೆನ್ಯೂನಾಗಿ ಏನೂ ಕೊಡಲ್ಲ ನನ್ನ ಪ್ರಕಾರ. ಬಟ್ ಕಂಪನಿ ಬೇಸ್ಡ್ ರಿಸರ್ಚ್ ಬೇಸ್ಡ್ ಇರುತ್ತೆ. ನೀವು ಯಾವುದು ನೋಡಿ, ರೆಕಮೆಂಡೇಶನ್ ಕೊಡೋರು ಇಂಟ್ರಾಡೇ ಬೇಸಿಸ್ ಮೇಲೆ ಕೊಡಲ್ಲ, ಲಾಂಗ್ ಟರ್ಮಲ್ಲಿ ಕೊಟ್ಟಿರ್ತಾರೆ. ಒಂದು ವಿಷನ್ 1 year ಡೌನ್ ದ ಲೈನ್ ಅವ್ರದ್ದು ಏನು ನೆಕ್ಸ್ಟ್ ಆರ್ಡರ್ಸ್ ಇದೆ, ಸೊ ಅದು ಬೇಸಿಸ್ ಮೇಲೆ ಏನು ರೆಕಮೆಂಡೇಶನ್ ಕೊಡ್ತಾರೆ ಅದಕ್ಕೆ ಫಾಲೋ ಮಾಡಬೇಕು ವಿತ್ ಸ್ಟಡಿಂಗ್ ದ ರಿಸರ್ಚ್ ರಿಪೋರ್ಟ್ಸ್. ಎಲ್ಲ ಇನ್ವೆಸ್ಟರ್ಸು ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡ್ತಾರಲ್ಲ ಸರ್, ಅದು ಮಾಡಲಿಕ್ಕಿಂತ ಮೊದಲು ಅನುಸರಿಸಬೇಕಾದಂತಹ ಸಲಹೆಗಳೇನು ಸರ್? ಏನಾದರೂ ಸಲಹೆಗಳು ಕೊಡಬೇಕು ಅವರಿಗೆ? ಸರ್ ತುಂಬಾಷ್ಟು ರೀಸನ್ಸ್ ಇರುತ್ತೆ ಈಗ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಬರೋರಿಗೆ. ಬಟ್ ಸೇಫ್ ಇರಬೇಕು, ಯಾರಾದ್ರೂ ಸೇಫ್ ಇರಬೇಕು ಅಂತ ಬರ್ತಾರಲ್ಲ ಅವರಿಗೆಲ್ಲ ಫ್ರಂಟ್ ಲೈನ್ ಸ್ಟಾಕ್ಸ್, ಅವ್ರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಯಾವುದು 5 years 10 years ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಅವ್ರದ್ದು ಕನ್ಸಿಸ್ಟೆಂಟ್ ರಿಟರ್ನ್ 12% 15% ಇದೆ, ಅಂತದ್ರಲ್ಲಿ ಹೋಗೋದ್ರೆ ಎಲ್ಲಕ್ಕ ಬೆಸ್ಟ್. ಯಾಕಂದ್ರೆ ಯಾರು ಸ್ಟಾರ್ಟಿಂಗ್ ಅಲ್ಲಿ ಬರ್ತಾ ಇರೋರು, ಯಾರಿಗೆ ಡೆಪ್ತ್ ಆಗಿ ನಾಲೆಜ್ ಇಲ್ಲ, ಅದು ನಾವು ರಿಕಮೆಂಡ್ ಮಾಡೋದೆಲ್ಲಕ್ಕ ಒಳ್ಳೇದು. ಯಾವ ಸ್ಟಾಕು ಈಗೀಗೆ ಬಂದಿದೆ ಮಾರ್ಕೆಟಲ್ಲಿ, ಅದು ಮುಂದೆ ಬೆಳೆಯುತ್ತಾ ಬೆಳೆಯಲ್ಲ ಅಂತ ಗೊತ್ತಿಲ್ಲದೇನೆ ನಾವು ಇನ್ವೆಸ್ಟ್ ಮಾಡಿದ್ರೆ ಆ ಸ್ಟಾಕ್ ಪರ್ಫಾರ್ಮ್ ಮಾಡಲ್ಲ. ಅದಾದ್ಮೇಲೆ ಅರ್ಧಕ್ಕೆ ಬಂದ್ಮೇಲೆ ಲಾಸಸ್ ಬಂದ್ಬಿಡುತ್ತೆ. ಸೊ ಆ ಥರದೆಲ್ಲ ನಾವು ಹೇಳೋದೇ ಬೇಡ ಅಂತ ನಮ್ದು ಬೆಸ್ಟ್ ಬಿಲೀಫ್. ನಾವು ಏನು ರಿಕಮೆಂಡ್ ಮಾಡಿದ್ರೆ ಲಾರ್ಜ್ ಕ್ಯಾಪು ಲಾಂಗ್ ಟರ್ಮ್ ಮೋನೋಪಲಿ ಸ್ಟಾಕ್ಸ್ ಅಲ್ಲಿ ಮಾಡೋದು ಎಲ್ಲಕ್ಕ ಬೆಸ್ಟ್ ಅಂತ ನಂದು. ಪ್ರಾಪರ್ ಆಗಿ ನಾಲೆಜ್ ಇಲ್ಲದೆ ಇದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಟೋಟಲಿ ಹೋಗಬಾರ್ದು, ಸ್ಪೆಷಲಿ ಹೋಗಬಾರ್ದು ಅಂತಿಲ್ಲ, ಇನ್ವೆಸ್ಟ್ ಮಾಡಬೇಕು. ಈಗ ಸ್ಟಾಕ್ಸ್ ಯಾವ್ಯಾವ ಡೈಲಿ ಯೂಸ್ ಮಾಡ್ತೀವಿ ನಾವು, ಸೊ ಅಂತ ಸ್ಟಾಕ್ಸ್ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬಹುದು. ಅಂಡ್ 5 years 10 years ರೆಕಾರ್ಡ್ ನೋಡಿದ್ರೆ, ಬ್ಯಾಕ್ ಹಿಸ್ಟ್ರಿ ನೋಡಿದ್ರೆ, ರಿಟರ್ನ್ ಕನ್ಸಿಸ್ಟೆಂಟ್ ಇರೋ ಸ್ಟಾಕ್ಸ್ ಅಲ್ಲಿ ನಾವು 100% ಯಾವಾಗಲೂ ಇನ್ವೆಸ್ಟ್ ಮಾಡ್ಕೊಂಡು ಇರ್ಬೋದು. ಈ ಸ್ಟಾಕ್ ಮಾರ್ಕೆಟಲ್ಲಿ ಲಾರ್ಜ್ ಕ್ಯಾಪು ಮತ್ತು ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪು ಅಂತ ಕೆಟಗರಿ ಇರುತ್ತಲ್ಲ ಸರ್, ಅದನ್ನು ಏನಾದರೂ ಸ್ವಲ್ಪ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಾ?
ಸರ್ ಈಗ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಇದ್ರ ಹೆಸರಲ್ಲೇ ಕ್ಯಾಪ್ ಅಂತ ಏನು ಬರ್ತದೆ ಅದ್ರ ಅರ್ಥ ಏನು ಕ್ಯಾಪಿಟಲೈಸೇಷನ್. ಓಕೆ. ಸೊ ಎಷ್ಟು ದೊಡ್ಡದಾಗಿರೋದು ಮಾರ್ಕೆಟ್ ಅದು, ಎಷ್ಟು ಕ್ಯಾಪಿಟಲ್ ಮಾರ್ಕೆಟ್ ಇದೆ ಅಂತ ತಿಳ್ಕೊಬೋದು. ಸೊ ಲಾರ್ಜ್ ಕ್ಯಾಪ್ ಅಲ್ಲಿ ಯಾವುದೋ ಒಂದು ಕಂಪನಿ 50,000 ಕೋಟಿ ಮೇಲಿದೆ, ಅದ್ರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅವೆಲ್ಲ ಲಾರ್ಜ್ ಕ್ಯಾಪ್ಸ್ ಅಲ್ಲಿ ಬರುತ್ತೆ. ಓಕೆ. 20,000 ಕೋಟಿ ಇದು ಸೆಂಟ್ರಲ್ ಇರೋರಿಗೆ ಎಲ್ಲ ಮಿಡ್ ಕ್ಯಾಪ್ಸ್ ಅಂತ ಹೇಳ್ತೀವಿ. 5,000 ಕೋಟಿ ತನ ಇರೋರಿಗೆ ನಾವು ಸ್ಮಾಲ್ ಕ್ಯಾಪ್ ಅಂತ ಹೇಳ್ತೀವಿ. ಓಕೆ. ಸೊ ಈಗ ರೀಸೆಂಟ್ ಆಗಿ ಎಲ್ಲ ಕಂಪ್ನಿ ಬಂದಿರೋರಿಗೆ ಏನು ಸ್ಮಾಲ್ ಆರ್ಡರ್ ಸೈಜ್ ಇರುತ್ತೆ, ಸ್ಮಾಲ್ ಅವ್ರ ಸೆಕ್ಟರ್ಸ್ ಅಕ್ವೈರ್ ಮಾಡಿರ್ತಾರೆ, ಅವ್ರ ಬಿಸ್ನೆಸ್ ಅಕ್ವೈರ್ ಮಾಡಿರ್ತಾರೆ, ಅವೆಲ್ಲ ಸ್ಮಾಲ್ ಕ್ಯಾಪ್ ಅಲ್ಲಿ ಬರುತ್ತೆ. ಓಕೆ. ಈಗ ಅವ್ರಿಗೆ ಬೀಟ್ ಮಾಡೋ ಥರ ಯಾವುದು ಬರಲ್ಲ ಕಂಪನಿ ಅಂತ ಹೇಳಕ್ ಬರೋಲ್ಲ. ಮಿಡ್ ಕ್ಯಾಪ್ದವ್ರು ಏನ್ ಮಾಡ್ಬೋದು, ಸ್ಮಾಲ್ ಕ್ಯಾಪ್ದು ಕಂಪನೀಸ್ದು ಬಿಸ್ನೆಸ್ ತಗೋಬಹುದು. ಓಕೆ. ಸೊ ಅದು ಸ್ಟಾಕ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಸ್ಮಾಲ್ ಕ್ಯಾಪ್ ಅಲ್ಲಿ ಒಂದು ನಾವು ಏನು ಹೇಳ್ಬೋದು ಅಂದ್ರೆ ಪ್ರಾಫಿಟ್ನು ಹೆಂಗ್ ಬರೋದು ಚಾನ್ಸಸ್ ಇರುತ್ತೆ, ಹಂಗೆ ರಿಸ್ಕ್ನು ಹೋಗೋದು, ದುಡ್ಡು ಹೋಗೋ ಚಾನ್ಸಸ್ ಜಾಸ್ತಿ, ರಿಸ್ಕು ಜಾಸ್ತಿ ಇನ್ವಾಲ್ವ್ ಆಗುತ್ತೆ. ಓಕೆ. ಮಿಡ್ ಕ್ಯಾಪ್ ಅಲ್ಲಿ ಪ್ರಾಫಿಟ್ನು ಮೀಡಿಯಂ ಇರುತ್ತೆ, ಲಾಸ್ನು ಮೀಡಿಯಂ ತರ ಇರುತ್ತೆ. ಲಾರ್ಜ್ ಕ್ಯಾಪ್ ಅಲ್ಲಿ ನಮ್ದು ರಿಸ್ಕ್ನು ಕಮ್ಮಿ ಇರುತ್ತೆ ಅಂಡ್ ಪ್ರಾಫಿಟ್ ಬರೋದನ್ನು ಕಮ್ಮಿ ಇರುತ್ತೆ, ಬಿಕಾಸ್ ಅವ್ರದ್ದು ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಅವ್ರು ಕೊಡ್ತಾ ಇರ್ತಾರೆ ಇಂಡಿಯನ್ ಎಕನಾಮಿಕ್ ಮಾರ್ಕೆಟ್ ಅಲ್ಲಿ. ಸೊ ಇದು ನಾವು ಬೇಸಿಕ್ಸ್ ಹೇಳ್ಬೋದು, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ. ಓಕೆ. ಸರಿ, ಹೊಸಬ್ರೇನು ಸ್ಟಾಕ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರಲ್ಲ ಅಂಥವ್ರು ಯಾವ ಬುಕ್ಗಳನ್ನು ಓದಿದ್ರೆ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಪ್ರಾಪರಾಗಿ ನಾಲೆಜ್ ಸಿಗಬೇಕಂದ್ರೆ ಯಾವ ಬುಕ್ಗಳನ್ನು ಓದಬೇಕು ಅಂತ ನೀವು ಹೇಳ್ಬೋದಾ? ಸರ್ ಇವತ್ತಿಂದು ಟೆಕ್ನಾಲಜಿ ಬೇಸ್ ನಾವು ಮಾತಾಡ್ಬೇಕಂದ್ರೆ ಎಲ್ಲ ಆನ್ಲೈನ್ ನಮಗೆ ರೆಡಿಮೇಡ್ ಸಿಗ್ತಾ ಇದೆ. ಓಕೆ. ಸೊ ಒಂದು ಕಂಪ್ನಿದು ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಲೆಕ್ಕ ಹಾಕಿದ್ರೆ ಅದ್ರದ್ದು ನಾವು ಫೈನಾನ್ಷಿಯಲ್ ಸ್ಟೇಟಸ್ಸು, ಪ್ರೀವಿಯಸ್ ಹಿಸ್ಟ್ರಿ ರಿಟರ್ನ್ಸು ಇದೆಲ್ಲ ನಮ್ಗೆ screener.in ವೆಬ್ಸೈಟ್ ಇಂದ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಮೌಂಟ್ ಕೊಟ್ಟಿದ್ರೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಅದೇ ತರ ನಾವು ಗೂಗಲ್ ರಿಸರ್ಚ್ ಮಾಡ್ಕೊಂಡ್ರೆ ನಮ್ಗೆ ಅದ್ರ ಬಗ್ಗೆ ಯಾವ ತರ ಪರ್ಫಾರ್ಮ್ ಮಾಡ್ತದೆ, ಯಾವ ತರ ಇಲ್ಲ ಅಂತ ಗೊತ್ತಾಗುತ್ತೆ. ಅದು ನೋಡ್ಕೊಂಡು ನಾವು ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಎಲ್ಲಗ ಬೆಸ್ಟ್ ಅಂತ ನಾನು ಹೇಳೋದು. ಸರ್, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಡೈಲಿ ಲಾಸಸ್ ಅನುಭವಿಸ್ತಾ ಇರ್ತೀವಲ್ಲ, ಅದನ್ನು ಪ್ರಾಫಿಟಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ನಮ್ಮ ಪೋರ್ಟ್ಫೋಲಿಯೋಗೆ ಹಾನಿ ಆಗ್ಲಾರ್ದಂಗೆ? ನೋಡಿ ಸರ್, ಇವಾಗ ಲೂಸಿಂಗ್ ಸ್ಟ್ರೀಕ್ ಅಂತ ನಾವು ಯಾವಾಗ ಹೇಳ್ತೀವಿ, ಸೊ ಡೈಲಿ ಒಂಥರ ಲಾಸಸ್ ಬರ್ತಾ ಇರುತ್ತೆ. ಓಕೆ. ಸೊ ನಮ್ದು ಕ್ಯಾಪಿಟಲ್ ಆನ್ ರಿಟರ್ನ್ ನಾನು ಮಾತಾಡ್ತಾ ಇರೋದು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಲ್ಲಿ. ಸೊ ಒಂದ್ಸಲ ನಮ್ಮ ಕ್ಯಾಪಿಟಲ್ಗೆ 10% ಡೌನ್ ಹೋಯ್ತು, 20% ಡೌನ್ ಹೋಯ್ತು, ಸೊ ನಾವು ಓವರ್ ಟ್ರೇಡ್ ಮಾಡೋದು ಫಸ್ಟ್ ಬಂದ್ ಮಾಡಬೇಕು. ಬಿಕಾಸ್ ನಾವು ರಿಕವರಿ ಮಾಡಬೇಕು, ಅದು ದುಡ್ಡು ನಂದೇನಿದೆ ನಾನು ಜಲ್ದಿ ಗಳಿಸ್ಬೇಕು ಅಂತ ಟೈಮಲ್ಲಿ ಇನ್ನೂ ಜಾಸ್ತಿ ಲಾಸ್ ಮಾಡ್ಕೊಂಡು ಎಂಡ್ ಆಗ್ತೀವಿ. ಇದೇ 99% ಲೂಸ್ ಆಗುತ್ತೆ. ಸೊ ಇದಕ್ಕೆ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಸ್ಲೋ ಆಗಿ ಹೆಂಗೆ 10%, 20% ಒಂದಿನ ಅಥವಾ 3 ದಿನದಲ್ಲಿ 4 ದಿನದಲ್ಲಿ ಕಳೆದೋಗಿದೆ, ಅದಕ್ಕೆ ನಾವು ವಾಪಸ್ ಕಳಿಸ್ಬೇಕಂದಿದ್ರೆ 1 ತಿಂಗಳ ಟೈಮ್ ಕೊಡ್ಲೇಬೇಕು. ಸೊ ನಾವು ಯಾವುದೂ ಒಂದು ರಿಟರ್ನ್ಗೆ ಹಿಂಬಳಿ ಹತ್ತಬಾರ್ದು. ಮೂಮೆಂಟ್ ಪ್ರಕಾರ ನಾವು ಎಂಟ್ರಿ ಮಾಡ್ಕೊಂಡು ಎಕ್ಸಿಟ್ ಮಾಡಿ 1%, 2% ತೆಗೆದು ರಿಕವರಿ ಮಾಡ್ಕೋಬೇಕನ್ನೋದು ಅಂಬದರಲ್ಲಿನೇ ನಮ್ದು ಎಕ್ಸಲೆನ್ಸ್ ಅಂತ ನಾವು ಹೇಳ್ಬೋದು. ಬಟ್ ನಾವು ಲೂಸಿಂಗ್ ಸ್ಟ್ರೀಕ್ ಅಲ್ಲಿ ನಾವು ನನ್ಗೆ ಹೊಡ್ತಾ ಬಳಲ್ದೇನೆ ನಾನು ರಿಟರ್ನ್ ಗಳಿಸ್ಬೇಕು ಒಂದೇ ಡೇ ಅಂದ್ರೆ ಅದು ಸಾಧ್ಯ ಇಲ್ಲ ಸರ್. ಲಾಸ್ ಜಾಸ್ತಿ ಇರುತ್ತೆ, 100% ಲಾಸ್ ಆಗೋದೇ ಇರುತ್ತೆ. ಈ ಪ್ರಾಫಿಟಬಲ್ ಟ್ರೇಡರ್ಸ್ನ 3 ಲಕ್ಷಣಗಳು ಏನಾದರೂ ಹೇಳ್ಬೋದಾ ಸರ್? ಸರ್, ಈಗ ನನಗೆ ಕೇಳ್ಕೊಂಡು ಹೋಗಿದ್ರೆ 3 ಸಕ್ಸಸ್ಫುಲ್ ರೀಸನ್ಸ್ ಸಕ್ಸಸ್ಫುಲ್ ಟ್ರೇಡರ್ಸ್ಗೆ ಏನ್ ರೀಸನ್ ಇರ್ಬೋದು ಅಂದ್ರೆ, ಒಂದು ಡಿ ಅಂತ ನಾನು ಹೇಳ್ತೀನಿ, ಡಿಸಿಪ್ಲಿನ್ ಅಂತ. ಓಕೆ, ನಾವು ಇನ್ವೆಸ್ಟರ್ ತರ ಇದೀವಿ ಅಥವಾ ಟ್ರೇಡರ್ ತರ ಇದೀವಿ, ಅದ್ರ ಮೇಲೆ ನಾವು ಸ್ಟಾಕ್ ಮಾರ್ಕೆಟ್ಗೆ ಯಾವ ತರ ಅನಲೈಸ್ ಮಾಡ್ಕೊಂಡು ನೋಡ್ಕೊಂಡಿರ್ಬೇಕು, ಒಂದದು. ಎರಡನೇದು ಡಿಸಿಷನ್ ಮೇಕಿಂಗ್, ಪ್ರಾಫಿಟ್ ಬರ್ತಾ ಟೈಮಲ್ಲಿ, ಲಾಸ್ ಬರ್ತಾ ಟೈಮಲ್ಲಿ ಡಿಸೈಡ್ ಮಾಡಬೇಕು. ಎಂಟ್ರಿ ಮಾಡೋ ಟೈಮಲ್ಲಿ ಅವ್ರ ಎಕ್ಸಿಟ್ ಮಾಡೋ ಟೈಮಲ್ಲಿ ನಾವು ಡಿಸಿಷನ್ ಮೇಕಿಂಗ್ ಎಲ್ಲ ದೊಡ್ಡ ಸೆಕೆಂಡ್ ಇಂಪಾರ್ಟೆನ್ಸ್ ಫಾರ್ ಸಕ್ಸಸ್ಫುಲ್ ಟ್ರೇಡರ್ಗೆ. ಥರ್ಡ್ ಏನಂದ್ರೆ ಪೇಷನ್ಸ್. ನಾವು ಎಂಟ್ರಿ ಆದ ನಂತರ ನನಗೆ ಪ್ರಾಫಿಟೇ ಬರಬೇಕು ಅಂತ ಯಾರು ಇಟ್ಕೊಂಡಿರ್ತಾರೆ ಅವರು ಈ ಮಾರ್ಕೆಟಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸೊ ಪೇಷನ್ಸ್ ಇಟ್ಕೊಂಡು ಇದ್ದಿದ್ರೆ ಮಾರ್ಕೆಟ್ ನಮ್ಮ ಪ್ರಕಾರ ಟರ್ನ್ ಆಗೋ ಟೈಮಲ್ಲಿ ನಮ್ದು ಎಂಟ್ರಿ ಮೇಲೆ ನಾವು ಟ್ರಸ್ಟ್ ಮಾಡಿಕೊಂಡು, ಈಗ ನಾವು ನಾಲೆಜ್ ತೊಗೊಂಡು ನಮ್ದು ಅನಲೈಸಿಸ್ ಪ್ರಕಾರ ಎಂಟ್ರಿ ಮಾಡಿದ್ಮೇಲೆ ವೇಟ್ ಮಾಡಬೇಕು. ಸೊ ಇವು 3 ನಾನು ಹೇಳ್ಬೋದು ಸರ್, ನಮ್ದೊಂದು ಸಕ್ಸಸ್ಫುಲ್ ಟ್ರೇಡರ್ಗೆ ಯಾವಾಗಲೂ ಹೆಲ್ಪ್ ಆಗೋದು. ಓಕೆ ಸರ್, ಇನ್ನೊಂದು ಲಾಸ್ಟ್ ಒಂದು 3-4 ಮಂತ್ಸ್ ಬ್ಯಾಕ್ ಎಕ್ಸ್ಪೈರಿ ಡೈಲಿ ಇರ್ತಿತ್ತಲ್ಲ ಸರ್, ಇವಾಗ ಸಿಂಗಲ್ ಆಗಿದೆ ಅಲ್ವಾ? ಹೌದು. ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಎಸ್. ಸೊ ನಾವು ಒಂದು ವಾಲಟಾಲಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದು 2018-19 ಅಲ್ಲಿ ಸೇಬಿ, ನಾವೇನು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ವಿ, ಅವ್ರ ರೆಗ್ಯುಲೇಟರ್ ಏನ್ ಮಾಡಿದ್ರು, ವೀಕ್ಲಿ ಎಕ್ಸ್ಪೈರೀಸ್ ಅಂತ ಹಾಕ್ದ್ರು. ಅದರಿಂದ ಏನಾಯ್ತು ಸರ್, ವಾಲ್ಯೂಮ್ ಜಾಸ್ತಿ ಬರ್ತಾ ಇದೆ. ವೀಕ್ಲಿ ಎಕ್ಸ್ಪೈರಿ ಹೆಂಗಿತ್ತಂದ್ರೆ ಇಂಡೆಕ್ಸ್ಗೆ ಡೈಲಿ ಆಗಿ ಮಾಡಿದ್ರು. ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ, ಮತ್ತೆ ಬ್ಯಾಂಕ್ ನಿಫ್ಟಿ, ನಿಫ್ಟಿ 50, ಸೆನ್ಸೆಕ್ಸ್ ಎಲ್ಲ ಡೇಗೆ ಒಂದೊಂದು ಎಕ್ಸ್ಪೈರಿ ಹಾಕಿದ್ರು. ಇದರಿಂದ ಏನಾಗ್ತಾ ಇದೆ, ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಇನ್ ಎಕ್ಸ್ಪೈರಿ ಆಗೋ ಟೈಮಲ್ಲಿ ಸ್ಪೈಕ್ ಅಪ್ ಅಂಡ್ ಡೌನ್ ಆಗ್ತದೆ. ಇದರಿಂದ
ಟ್ರೇಡರ್ಸ್ಗೆ ಲಾಸಸ್ ಫೇಸ್ ಆಗ್ತದೆ ಅಂತ ಸೇಬಿ ಸ್ಟಡಿ ರಿವೀಲ್ ಮಾಡ್ತು. ಹ್ಮ್ ಹ್ಮ್ ಸೊ ಇದು ತರ ಮಾಡೋದ್ರಿಂದ ನಮ್ದೇ ಜನ ರಿಟೇಲರ್ಸ್ಗೆ ಲಾಸಸ್ ಫೇಸ್ ಆಗ್ತದೆ ಅಂತ ಅವ್ರೇನು ಡಿಸೈಡ್ ಮಾಡಿದ್ರು, ನಾವು ರಿಟೇಲರ್ಸ್ಗೆ ಜಾಸ್ತಿ ಈ ಥರ ದುಡ್ಡು ಕಳ್ಕೋಬಾರ್ದು ಅಂತ ಅವರು ಇದು ವೀಕ್ಲಿ ಎಕ್ಸ್ಪೈರಿದು ಡೇಟ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ರು. ಈಗ ಇರೋದು ಎರಡೇ ವೀಕ್ಲಿ ಎಕ್ಸ್ಪೈರಿ, ಒಂದು ನಿಫ್ಟಿ 50 ಇದೆ, ಒಂದು ಸೆನ್ಸೆಕ್ಸ್ ಇದೆ. ಓಕೆ ನಿಫ್ಟಿ 50 ಇಸ್ ಅನ್ ಇಂಡೆಕ್ಸ್ ಫಾರ್ NSE ಸರ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಅಂಡ್ ಸೆನ್ಸೆಕ್ಸ್ ಇರೋದು BSE ಗೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇವೆರಡು ಈಗ ವೀಕ್ಲಿ ಇದೆ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಮಂತ್ಲಿ ಲಾಸ್ಟ್ ಥರ್ಸ್ಡೇ ಆಫ್ ದ ಮಂತ್ ನಮಗೆ ಎಕ್ಸ್ಪೈರಿ ಇದೆ. ಓಕೆ ಇಲ್ಲಿವರೆಗೆ ಮಾಹಿತಿ ಕೊಟ್ಟಂಥ ಅಭಿಷೇಕ್ ಸರ್ ಅವರಿಗೆ ಐಸಿಎಸ್ ಪಾಡ್ಕಾಸ್ಟ್ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಓಕೆ, ಆಪ್ಷನ್ಸ್ ಟ್ರೇಡಿಂಗ್ಸ್ ಮತ್ತು ಫ್ಯೂಚರ್ ಟ್ರೇಡಿಂಗ್ಸ್ ಅದ್ರ ಬಗ್ಗೆ ನಾವು ಇನ್ನಷ್ಟು ಹೆಚ್ಚಿನ ಮಾಹಿತಿ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಕೊಟ್ಟಂಥ ಅಭಿಷೇಕ್ ಸರ್ ಅವರಿಗೆ ಧನ್ಯವಾದಗಳು. ಸ್ಟಾಕ್ನಲ್ಲಿ ಹೂಡಿಕೆ ಮಾಡಿ, ಆದರೆ ತುಂಬ ಜಾಗರೂಕತೆಯಿಂದ ಹೂಡಿಕೆ ಮಾಡಿ. ICS ಪಾಡ್ಕಾಸ್ಟ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸರ್, ನಮ್ಮ ICS ಪಾಡ್ಕಾಸ್ಟ್ ಬಗ್ಗೆ ಒಂದೆರಡು ಮಾತೇನಾದರೂ ಹೇಳ್ಬೋದಾ? ಸರ್, ನೀವು ಆ್ಯಕ್ಚುಲಿ ಮಾಡ್ತಿರೋದು ಭಾಳ ತುಂಬ ಒಳ್ಳೆ ಕೆಲಸ. ನಮ್ಮ ಬೀದರ್ ಜನಗಂತ ಅಂತ ಅಲ್ಲ, ಆ್ಯಕ್ಚುಲಿ ನಮ್ಮದು ಇಡೀ ರಾಜ್ಯಗೆ ಇಂಪಾರ್ಟೆಂಟ್ ಆಗಿರೋದು. ಬಿಕಾಸ್ ಎಲ್ಲರಿಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಒಂಥರ ಈಸಿ ದುಡ್ಡು ಆಗುತ್ತೆ ಅಂತ ಅನಿಸಿಕೆ ಇದೆ. ಬಟ್ ಇಲ್ಲಿಂದ ಸ್ವಲ್ಪ ಕ್ಲಾರಿಟಿ ಅವ್ರಿಗೆ ಸಿಗುತ್ತೆ. ನಾವು ಕಣ್ಮುಚ್ಚಿ ಎಲ್ಲೂ ಇನ್ವೆಸ್ಟ್ ಮಾಡಬಾರ್ದು. ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡು ಇನ್ಫಾರ್ಮೇಷನ್ ಬೇಸ್ ಮೇಲೆ, ರಿಸರ್ಚ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ನೀವು ಮಾಡ್ತಿರೋದು ಭಾಳ ತುಂಬ ಒಳ್ಳೆ ಕೆಲಸ ಸರ್. ಇದರಿಂದ ಜನ ಜಾಗೃತ ಆಗುತ್ತಾರೆ. ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಾರೆ ಅವರಿಗೆ ಲಾಸಸ್ಸು ಫೇಸ್ ಆಗುತ್ತೆ ಅಂತ ಮುಂದೆಯಿಂದನೇ ಪರಿಚಯ ಆಗುತ್ತೆ. ಸೊ ಎಲ್ಲರಿಗೂ ಒಂದ್ಸಲ ಶೇರ್ ಮಾಡಿ, ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಜನ ನಿಮ್ಮ ಜೊತೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಬಂದರೆ ನಮಗೆ ರೀಚ್ ಮಾಡ್ಬೋದು. ಅಕಾಡೆಮಿ ನಿಮಗೋಸ್ಕರ ಓಪನ್ ಆಗಿದೆ. ಸೊ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ನು ನಡೀತಾ ಇರುತ್ತೆ. ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.